ज्ञानवान् सत्याभिघ्नकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् मौमिन्यायसुधारतान् बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविधो लोलन्मनान्माकृताः श्री सत्यात्मगुरो त्वदङ्घ्रियुगलं हित्वा न मे सद्गतिः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः हरिः क्षीराम्बुदे स्वैरं भवगर्मरिपोर्मवः विहर हरश्चित्रचारित्रचतुरोर्मिषु ಎಲ್ಲೂರಿನ ವಿಶ್ವನಾಥ ರುದ್ರದೇವರು ಮುಂದೆ ಇರುವಂತಹ ನಂದಿಕೇಶ್ವರನ ಮಹಿಮೆಯನ್ನು ಅವರ ಗುಣಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಮುಂದೆ ಆ ಎಲ್ಲೂರಿನಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿ ಮಧ್ಯವಾಟ ಅಂತ ರೀತಿಯಾಗಿ ಕ್ಷೇತ್ರ, ಆ ಮಧ್ಯವಾಟ ಕ್ಷೇತ್ರವನ್ನು ವಾದರಾಜ ಸ್ವಾಮಿಗಳವರು ವರ್ಣನೆ ಮಾಡುತ್ತಿದ್ದಾರೆ. ಭವಗರ್ಮ ಭವಾರ್ತಿಘ್ನ ಸಮಟ ಸೇವ್ಯತಾಂ ಸದಾ ಕೃಷ್ಣದ್ವೈಪಾಯನ ಗಣೋ ಯತ್ರಾಗಾತ್ ವಾಯುವರ್ತ್ಮಲ. ಮಧ್ಯವಾಟ ಅಂತೇಳಿ ಒಂದು ಊರು. ಅಲ್ಲಿ ಶ್ರೀಮದಾಚಾರ್ಯರು ಪೂಜೆ ಮಾಡಿ ವ್ಯಾಸಮುಷ್ಟಿಯನ್ನು ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂತೇಳಿ. ಹಾಗಾಗಿ ಆ ಮಧ್ಯವಾಟ ಮಠದಲ್ಲಿರುವಂತಹ ವೇದವ್ಯಾಸ ದೇವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ವೇದವ್ಯಾಸ ದೇವರು ಎಲ್ಲ ಸಂಸಾರವನ್ನು ನಾಶ ಮಾಡತಕ್ಕಂಥವರಾಗಿದ್ದಾರೆ. ಅಂತಹ ಸಂಸಾರ ನಾಶವನ್ನು ಮಾಡುವ ವೇದವ್ಯಾಸ ದೇವರು ಎಲ್ಲರೂ ಆ ವೇದವ್ಯಾಸ ದೇವರನ್ನು ಸೇವೆ ಮಾಡಲಿ ಅಂತೇಳಿ ಅದಕ್ಕೆ ಒಂದು ರೂಪಕವನ್ನು ಕೊಟ್ಟು ವಾದರಾಜ ಸ್ವಾಮಿಗಳವರು ವರ್ಣನೆ ಮಾಡ್ತಾರೆ. ಕೃಷ್ಣದ್ವೈಪಾಯನ ಘನ, ಮೇಘಕ್ಕೆ ಹೋಲಿಸ್ತಾರೆ. ಮೇಘ ಮೋಡ ನೀರಿನಿಂದ ತುಂಬಿರುತ್ತೆ. ತುಂಬ ಬಿಸಿಲು ಬಂದಾಗ ಆ ಮೇಘ ಅದು ಬಿಸಿಲಿನ ಅಡ್ಡ ಬಂತು ಅಂದರೆ ಸ್ವಲ್ಪ ತಂಪು ಅನ್ಸುತ್ತೆ. ಆ ಮೇಘವೂ ಕೂಡ ಎಲ್ಲೋ ಇರುತ್ತೆ, ಗಾಳಿಯಿಂದ ಹಾರ್ತಾ ಬರ್ತಾ ಇರುತ್ತೆ. ಹೇಗೋ ಹಾಗೆ ಆ ವಾಯುವಿನಿಂದ ಸಂಚಾರ ಮಾಡ್ತಾ ಹೇಗೆ ಮೇಘವು ಆ ಮೇಘದ ಕೆಳಗಡೆಗೆ ಇರತಕ್ಕಂತಹವರಿಗೆ ಬಿಸಿಲಿನ ತಾಪ ಹೇಗೆ ಪರಿಹಾರ ಆಗುತ್ತೋ ಅದೇ ರೀತಿಯಾಗಿ ಇಲ್ಲಿ ವಾಯುದೇವರು ಅಂತಂದ್ರೆ ಸಾಕ್ಷಾತ್ ಶ್ರೀಮದಾಚಾರ್ಯರು. ಆ ಶ್ರೀಮದಾಚಾರ್ಯರಿಂದ ಬಂದಿರತಕ್ಕಂಥದ್ದಾಗಿದೆ ಈ ವೇದವ್ಯಾಸ ದೇವರೆಂಬುವಂತಹ ಮೇಘ. ಈ ಮೇಘ ಎಂಥದ್ದಾಗಿದೆ ಅಂದರೆ ಭವಧರ್ಮ ಭವಾರ್ತಿಘ್ನ. ನಮಗೆ ತಾಪ ಇದೆ, ಯಾವುದು ಸಂಸಾರವೆಂಬುವಂತಹ ತಾಪ ಇದೆ. ಹಾಗಾಗಿ ಆ ಸಂಸಾರವೆಂಬ ತಾಪವನ್ನು ನಾಶ ಮಾಡತಕ್ಕಂತಹ ಏನು ಈ ವೇದವ್ಯಾಸ ದೇವರೆಂಬ ಎನ್ನುವಂತಹ ಏನು ಮೇಘ ಇದೆ, ಆ ಮೇಘ ಅದು ಎಲ್ಲಿ ಇದೆಯೋ, ಯಾವ ಮಠದಲ್ಲಿ ಇದೆಯೋ ಆ ಮಠದಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿದ್ದಾನೆ ವೇದವ್ಯಾಸ ದೇವರು. ಅಂತಹ ವೇದವ್ಯಾಸ ದೇವರನ್ನು ಅವಶ್ಯವಾಗಿ ಸೇವೆಯನ್ನು ಮಾಡಬೇಕು. ಅಲ್ಲಿ ಯಾಕೆ ಬಂತು ವ್ಯಾಸಮುಷ್ಟಿ ಅಂತಂದಾಗ, ಶ್ರೀಮದಾಚಾರ್ಯರು ತಾವು ಬದರಿಕಾಶ್ರಮಕ್ಕೆ ಹೋಗಿದ್ದಾಗ 2ನೇ ಸಲ ಹೋದಾಗ ವೇದವ್ಯಾಸ ದೇವರು ಅವ್ರು ಕೇಳ್ಕೊಳ್ತಾರೆ, ಮತ್ತೆ ನಾನು ಹೋಗೋದಿಲ್ಲ, ಇಲ್ಲೇ ಇದ್ದು ಬಿಡ್ತೀನಿ ನಿಮ್ಮ ಜೊತೆಗೆ, ನಿಮ್ಮ ಸೇವೆಗಾಗಿ. ಕಲಿಕಾಲದಲ್ಲಿ ಜನರೆಲ್ಲ ತುಂಬಾ ಅಲ್ಪವಾದಂಥ ಆಯುಷ್ಯ, ಭಕ್ತಿ ಎಲ್ಲ ಕಡಿಮೆ. ಹಾಗಾಗಿ ನಾನು ಅವತಾರ ಮಾಡಿ ಯಾರಿಗೆ ಉಪದೇಶ ಮಾಡಬೇಕು? ಎಲ್ಲಿ ನೋಡಿದ್ರೂ ಅನ್ಯಾಯ ಅಧರ್ಮ ಇರುತ್ತೆ. ಹಾಗಾಗಿ ನಿಮ್ಮ ಹತ್ರ ಇರ್ತೇನೆ, ನಿಮ್ಮ ಜೊತೆಗಿದ್ದಾಗ
ಉಪದೇಶ, ನಿಮ್ಮ ದರ್ಶನ, ಪೂಜೆ ಇವೆಲ್ಲ ಮಾಡಬಹುದು ಅಂತಂದಾಗ ಹಾಗೆಲ್ಲ ಮಾಡಬೇಡ. ಅನೇಕ ಜನ ಇದ್ದಾರೆ ಬೂದಿ ಮಿಶ್ರದ ಕೆಂಡದ ಹಾಗಿದ್ದಾಗ ಅವ್ರನ್ನೆಲ್ಲ ನೀನು ಚೆನ್ನಾಗಿ ಉದ್ಧಾರ ಮಾಡಿ ಅನುಗ್ರಹ ಮಾಡಬೇಕು ಅಂತ ಹೇಳಿದಾಗ ಸರಿ ಅಂತೇಳಿ ಹೋಗ್ತಾ ಹೋಗ್ತಾ ವೇದವ್ಯಾಸ ದೇವರೇ ತಮ್ಮ ಕೈಯಿಂದ ಶಿಲೆಯನ್ನು ಕೊಡ್ತಾ ಇದ್ದಾರೆ. ಪ್ರಾಪಸ ನಾರಾಯಣತಃ ಶುದ್ಧ ಶಿಲಾತ್ಮ ಪ್ರತಿಮಾ ಯಾಸು ಸ ಪದ್ಮಾ ಸಹಿತ ದೋಷಹಿತ ಸನ್ನಿಹಿತ. ಒಂದು ಶಿಲೆಗಳನ್ನು ಕೊಟ್ಟಾಗ ಅಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿಯಿಂದ ಸನ್ನಿಹಿತನಾದಂತಹ ಭಗವಂತನೇ ಇದ್ದಾನೆ. ಆ ರೀತಿಯಾಗಿ ವ್ಯಾಸಮುಷ್ಟಿಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ಆ ವ್ಯಾಸಮುಷ್ಟಿಗಳಲ್ಲಿ ಒಂದು ವ್ಯಾಸಮುಷ್ಟಿ ಈ ಮಧ್ಯಭಾರತ ಮಠದಲ್ಲಿ ಆ ಪೂಜೆಗಾಗಿ ಸ್ಥಾಪನೆ ಮಾಡಿದ್ದಾರೆ. ಹಾಗಾಗಿ ಸಾಕ್ಷಾತ್ ವೇದವ್ಯಾಸ ದೇವರೇ ತಮ್ಮ ಸನ್ನಿಧಾನವನ್ನು ತುಂಬಿ, ತಮ್ಮದಷ್ಟೇ ಅಲ್ಲ ಲಕ್ಷ್ಮೀದೇವಿಯಿಂದ ಸನ್ನಿಧಾನವನ್ನು ಕೂಡ ತುಂಬಿದ್ದಾರೆ. ಯಾಸುಸ ಪದ್ಮಾ ಸಹಿತ, ಲಕ್ಷ್ಮೀದೇವಿಯಿಂದ ಸನ್ನಿಹಿತನಾಗಿ ಆ ವ್ಯಾಸಮುಷ್ಟಿಯಲ್ಲಿ ಭಗವಂತನಿದ್ದಾನೆ. ಹಾಗಾಗಿ ಅಂತಹ ವ್ಯಾಸಮುಷ್ಟಿಯನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಆ ವ್ಯಾಸಮುಷ್ಟಿ ಬಗ್ಗೆ ಸ್ತೋತ್ರ ಮಾಡ್ತಾ ಇದ್ದಾರೆ. ವೇದವ್ಯಾಸ ದೇವರ ಸ್ತೋತ್ರ ವಾದರಾಜ ಸ್ವಾಮಿಗಳು ಎಂಥವರಾಗಿದ್ದಾರೆ ವೇದವ್ಯಾಸ ದೇವರು. ಸ್ನೇಹಾರ್ದ್ರ ಮಧ್ವ ಹೃದಯಾಖ್ಯ ದಶಾನುಶಕ್ತಂ ಮೋಹಾಖ್ಯ ಸಂತಮ ಸಕೃಂತನ ತೀವ್ರ ಶಕ್ತಿ ಶ್ರೀಮಧ್ಯವಾಟ ಮಠ ಪೌರಟ ಭಾಜನಸ್ಥಂ ವ್ಯಾಸ ಪ್ರದೀಪಂ ಇಮಮಾದರತೋ ಭಜತ್ವಂ. ವೇದವ್ಯಾಸ ದೇವರನ್ನು ಭಜನೆ ಮಾಡ್ರಿ, ಸೇವೆ ಮಾಡ್ರಿ, ಅವರ ಬಗ್ಗೆ ತಿಳ್ಕೊಳ್ರಿ, ಅವರಲ್ಲಿ ಭಕ್ತಿ ಮಾಡ್ರಿ ಅಂತ ಹೇಳಿ ವಾದರಾಜ ಸ್ವಾಮಿ ಹೇಳ್ತಾರೆ. ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ವೇದವ್ಯಾಸ ದೇವರು ಹೇಗಿದ್ದಾರೆ? ದೀಪದ ಹಾಗೆ ಇದ್ದಾರೆ. ದೀಪ ಅದು ಉರಿಬೇಕಾದ್ರೆ ಅದಕ್ಕೆ ಬತ್ತಿ ಬೇಕು, ಎಣ್ಣೆ ಬೇಕು, ಪಾತ್ರೆ ಬೇಕು. ಹಾಗೆ ಪಾತ್ರೆಯಲ್ಲಿ ದೀಪದ ಪಾತ್ರೆಯಲ್ಲಿ ಎಣ್ಣೆ, ಬತ್ತಿ ಅದಕ್ಕೆ ಹಚ್ಚಿದಾಗ ಅದೇನು ದೀಪ ಬೆಳಕು ಬರುತ್ತೆ. ಆ ಬೆಳಕಿನಿಂದ ಏನಾಗುತ್ತೆ? ಕತ್ತಲೆ ನಾಶ ಆಗುತ್ತೆ. ಹೇಗೋ ಹಾಗೆ ಇಲ್ಲಿಯೂ ಕೂಡ ವೇದವ್ಯಾಸ ದೇವರು ದೀಪದ ಸ್ಥಾನದಲ್ಲಿ ಇದ್ದಾರಂತೆ. ಬೆಳಕು ಏನು ಮಾಡುತ್ತೆ? ಕತ್ತಲೆಯನ್ನು ನಾಶ ಮಾಡುತ್ತೆ. ಈ ವೇದವ್ಯಾಸ ದೇವರು ಮೋಹಾಖ್ಯ ಸಂತಮಸ ಕೃಂತನ ತೀವ್ರ ಶಕ್ತಿ. ನಮಗೆ ಅಜ್ಞಾನವಿದೆ, ಯಾವುದ್ರ ಬಗ್ಗೆ ಸರಿಯಾದಂಥ ತಿಳುವಳಿಕೆ ಇಲ್ಲ. ನಮ್ಮ ಬಗ್ಗೆ ನಮ್ಮ ಸಾಮರ್ಥ್ಯ ಎಷ್ಟಿದೆ, ನಮ್ದೇನು ಶಕ್ತಿ, ನಮ್ದು ಎಷ್ಟು ಬುದ್ಧಿಶಕ್ತಿ ಇದೆ, ನಮಗೇನು ಗೊತ್ತಾಗೋದಿಲ್ಲ. ಎಲ್ಲದರ ಬಗ್ಗೆ ತಿಳುವಳಿಕೆ ನಮ್ಗೆ ಯಾವುದಕ್ಕೂ ಸರ್ವಥಾ ಸಂಪೂರ್ಣವಾಗಿ ಇಲ್ಲ. ಅಂತಹ ಏನು ಕತ್ತಲೆ ಇದೆ, ಅಜ್ಞಾನ ಇದೆ, ಅದನ್ನು ಸಂಪೂರ್ಣವಾಗಿ ನಾಶ ಮಾಡುವಂತಹ ಸಾಮರ್ಥ್ಯ ವೇದವ್ಯಾಸ ದೇವರಿಗಿದೆ. ಅಂತಹ ವೇದವ್ಯಾಸ ದೇವರು ಮತ್ತೆ ಹೇಗಿದ್ದಾರೆ ಆ ವೇದವ್ಯಾಸ ದೇವರು ಅಂತಂದಾಗ, ದೀಪಕ್ಕೆ ಹೋಲಿಸಿದ್ರು ವೇದವ್ಯಾಸ ದೇವರು. ಬತ್ತಿ ಬೇಕು, ಅದಕ್ಕೆ ಎಣ್ಣೆ ಬೇಕು. ಆ ಬತ್ತಿ ಸ್ಥಾನದಲ್ಲಿ, ಎಣ್ಣೆ ಸ್ಥಾನದಲ್ಲಿ ಶ್ರೀಮದಾಚಾರ್ಯರನ್ನು ಹೋಲಿಸ್ತಾ ಇದ್ದಾರೆ. ಸ್ನೇಹಾರ್ದ್ರ ಮಧ್ವ ಹೃದಯಾಖ್ಯ ದಶಾನುಶಕ್ತಂ. ಅದು ಹೇಗಿದೆ ಅಂದ್ರೆ, ಶ್ರೀಮದಾಚಾರ್ಯರು ಮಾಡುವಂತಹ ಏನು ಭಕ್ತಿ ಇದೆ, ಆ ಭಕ್ತಿನೇ ಎಣ್ಣೆ ಅಂತೆ. ಆ ಎಣ್ಣೆಯಿಂದ ತುಂಬಿರುವಂತಹ ಶ್ರೀಮದಾಚಾರ್ಯರ ಹೃದಯ, ಅದೇ ಬತ್ತಿ. ಬತ್ತಿ ಶ್ರೀಮದಾಚಾರ್ಯರ ಹೃದಯ, ಅವರು ಮಾಡುವಂತಹ ಭಕ್ತಿನೇ ಎಣ್ಣೆ. ಹಾಗಾಗಿ ಆ ಹೃದಯವೆಂಬ ಬತ್ತಿಯಿಂದ ತೊಯ್ದಿದ್ಯಾವುದು? ಎಣ್ಣೆ. ಆ ಎಣ್ಣೆ ಅದು ಭಕ್ತಿನೇ. ಹಾಗಾಗಿ ಸ್ನೇಹಾರ್ದ್ರ ಮಧ್ವ, ಭಕ್ತಿ ರಸದಿಂದ ತೊಯ್ದಿರುವಂತಹ ಶ್ರೀಮದಾಚಾರ್ಯರ ಹೃದಯವೆಂಬ ಭಕ್ತಿಯಿಂದ ಕೂಡಿರತಕ್ಕಂತಹ ಅಜ್ಞಾನವೆಂಬ ಕತ್ತಲೆಯನ್ನು ನಾಶ ಮಾಡತಕ್ಕಂತಹ, ಮತ್ತು ಆ ಪಾತ್ರೆ ಬೇಕಲ್ಲ ಅಂತಂದಾಗ, ಯಾವ ಸ್ಥಳದಲ್ಲಿ ವೇದವ್ಯಾಸ ದೇವರಿದ್ದಾರೋ ಅದೇ ಪಾತ್ರೆ. ಶ್ರೀಮಧ್ಯಪಾಠ ಮಠಪೌರಟ ಭಾಜನಸ್ಥಂ. ಆ ಮಧ್ಯಪಾಠ ಎಂಬುವಂತಹ ಏನು ಕ್ಷೇತ್ರ ಇದೆ, ಅದೇ ಚಿನ್ನದ ಪಾತ್ರೆ ಇದ್ದ ಹಾಗೆ. ಹಾಗಾಗಿ ಆ ಚಿನ್ನದ ದೀಪದ ಬಟ್ಟಲಿನಲ್ಲಿ ವೇದವ್ಯಾಸ ದೇವರು ಪ್ರಕಾಶಮಾನರಾಗಿದ್ದಾರೆ. ಒಂದು ಸೂರ್ಯದ ಪ್ರಕಾಶ ವೇದವ್ಯಾಸ ದೇವರದು. ಅಂತಹ ವೇದವ್ಯಾಸ ದೇವರನ್ನು ನಾವು ಸ್ಮರಣೆ ಮಾಡಬೇಕು, ಭಜನೆ ಮಾಡಬೇಕು, ಸೇವೆಯನ್ನು ಮಾಡಬೇಕು. ಅದರಿಂದಾಗಿ ನಮ್ಮ ಅಜ್ಞಾನವನ್ನು ನಾಶ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಒಂದಕ್ಕೊಂದಕ್ಕೆ ಅದನ್ನ ಹೋಲಿಸಿದ ರೂಪಕವನ್ನು ಕೊಟ್ಟು ಅಲಂಕಾರದಿಂದಾಗಿ ವಾದರಾಜ ಸ್ವಾಮಿಗಳವರು ಎಲ್ಲ ಎಷ್ಟೆಷ್ಟು ಅಲಂಕಾರ ಶಾಸ್ತ್ರದಲ್ಲಿ ಅಲಂಕಾರಗಳಂತಿದೆ, ಅದೆಲ್ಲ ಸಾಧಾರಣವಾಗಿ ಕೇವಲ ಅಲಂಕಾರ ಶಾಸ್ತ್ರ ಓದ್ತಾ ಹೋದಾಗ
ಸ್ತ್ರೀಯರಿಗೆ ಇನ್ಯಾವುದಕ್ಕೂ ಹೋಲಿಸಿರ್ತಾರೆ. ಆದರೆ ವಾದರಾಜ ಸ್ವಾಮಿಗಳವರು ಎಲ್ಲದಕ್ಕೂ ಕೂಡ ಭಕ್ತಿ, ಅದು ಶ್ರೀಮದಾಚಾರ್ಯರಿಗೆ, ಗಾಳಿಗೆ, ದೇವರಿಗೇನೆ ಹೊಲಿಸಿ ಅದೆಲ್ಲ ರೂಪಕ ಅಲಂಕಾರಗಳನ್ನೆಲ್ಲ ಈ ರೀತಿಯಾಗಿ ಭಕ್ತಿ ರಸವನ್ನು ಉಂಟು ಮಾಡುವವರಾಗಿ ವರ್ಣನೆ ಮಾಡ್ತಾ ಇದ್ದಾರೆ ಇಲ್ಲಿ. ಅಂತಹ ಅಂತಹ ವೇದವ್ಯಾಸ ದೇವರನ್ನು ಭಜನೆ ಮಾಡೋಣ ಅಂತ ರೀತಿಯಾಗಿ ಹೇಳ್ತಿದ್ದಾರೆ. ಇಲ್ಲಿ ಭಕ್ತಿ ಅಂದ್ರೆ ಶ್ರೀಮದಾಚಾರ್ಯರು ತಿಳಿಸಿದ ಹಾಗೆ ಮಹಾತ್ಮ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ಪ್ರೋಕ್ತ. ಆ ಭಗವಂತನಲ್ಲಿ ನಾವು ಏನು ಸ್ನೇಹ ಮಾಡುತ್ತೇವೆಯೋ ಅದೇ ಭಕ್ತಿ. ಆ ಸ್ನೇಹ ಎಂಥದ್ದಾಗಿರಬೇಕು? ನಮ್ಮ ದೇಹದ ಮೇಲೆ, ನಮ್ಮ ಮಕ್ಕಳ ಮೇಲೆ, ನಮಗೆ ಬೇಕಾದಂತಹ ವಸ್ತುಗಳ ಮೇಲೆ ಏನೇನು ಅಭಿಮಾನ ಇಟ್ಕೊಂಡಿರ್ತೇವೆ ಅದಕ್ಕೆಲ್ಲದಕ್ಕಿಂತಲೂ ಮೀರಿಯಾಗಿರಬೇಕು. ಅತಿ ದೃಢವಾದಂತಹ ಭಕ್ತಿ ಇರಬೇಕು. ಎಂತಹ ಆಪತ್ಕಾಲ ಬಂದರೂ ಇದು ಭಗವಂತ ನಮ್ಮನ್ನು ಉದ್ಧಾರ ಮಾಡುವುದಕ್ಕಾಗಿ ಹೊರತಿದ್ದಾನೆ ಅಂತ ತಿಳಿಯಬೇಕು. ಮಾಮೂಲಾಗಿ ಸಾಧಾರಣವಾಗಿ ಜನರು ಕೂಡ ಭಗವಂತನ ಸ್ನೇಹ ಭಕ್ತಿ ಮಾಡ್ತಾರೆ. ಏನಾದರೂ ಸ್ವಲ್ಪ ಅನಾರೋಗ್ಯ ಕಷ್ಟಕಾಲ ಬಂದಾಗ ಬೈದು ಬಿಡ್ತಾರೆ, ಏನಪ್ಪ ಇಷ್ಟೆಲ್ಲ ಮಾಡ್ತೀವಿ, ದೇವರು ನಮ್ಮ ನೋಡೋದೇ ಇಲ್ಲ, ಎಲ್ಲ ಮಾಡಿದ್ದೆಲ್ಲ ವ್ಯರ್ಥ ಅಂತ ಅಂದ್ಬಿಡ್ತೇವೆ ಸಾಧಾರಣವಾಗಿ. ಅದು ನಿಜವಾದಂತಹ ಭಕ್ತಿ ಅಲ್ಲ ಅಂತ ಹೇಳ್ತಾರೆ. ಆ ರೀತಿಯಾಗಿ ಭಕ್ತಿಪೂರ್ವಕವಾದಂತಹ ಶ್ರೀಮದಾಚಾರ್ಯರ ಹೃದಯವೆಂಬ ಭಕ್ತಿ ಅಂತಂದಿದೆ. ಅಂದ್ರೆ ಆ ಶ್ರೀಮದಾಚಾರ್ಯರು ಹೇಳಿದ ಸರ್ವಮೂಲ ಗ್ರಂಥಗಳಲ್ಲಿ ತಿಳಿಸಿರುವಂತಹ ಮಹಿಮೆಯಿಂದಾಗಿ ನಾವು ಆ ವೇದವ್ಯಾಸ ದೇವರನ್ನು ನಾವು ಸೇವೆ ಮಾಡಿದಾಗ ಅವಶ್ಯವಾಗಿ ನಮ್ಮ ಅಜ್ಞಾನ ಸಂಸಾರವೂ ಕೂಡ ಪರಿಹಾರವಾಗಿ ಮೋಕ್ಷವನ್ನು ಕೊಡತಕ್ಕಂಥವನಾಗಿದ್ದಾನೆ ವೇದವ್ಯಾಸ ದೇವರು. ಅಂತಹ ಮಧ್ಯವಾಟದಲ್ಲಿ ಇರತಕ್ಕಂತಹ ವೇದವ್ಯಾಸ ದೇವರನ್ನು ಭಜನೆ ಮಾಡ್ರಿ. ಮತ್ತು ಅದೇ ವೇದವ್ಯಾಸ ದೇವರನ್ನು ಸ್ತೋತ್ರ ಮಾಡ್ತಿದ್ದಾರೆ. ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂವಶ ಮಾಂ ನಿರಾಶಂ ಗತಕ್ಲೇಶಂ ಪೂರ್ವನಾಶಂ ಹರೇ ನಿಶಂ. ಎಲ್ಲರಿಗೂ ಸಾಧಾರಣವಾಗಿ ಈ ಶ್ಲೋಕ ಬಂದೇ ಬರುತ್ತೆ. ವೇದವ್ಯಾಸ ದೇವರು ಎಂಥವರಾಗಿದ್ದಾರೆ? ವೇದವ್ಯಾಸ ವೇದಗಳನ್ನು ವಿಭಾಗ ಮಾಡಿದ್ದಾರೆ. ಯಾಕೆ ವಿಭಾಗ ಮಾಡಬೇಕಾಗಿತ್ತು ಅಂತಂದಾಗ, ಗೌತಮ ಋಷಿಗಳ ಶಾಪದಿಂದಾಗಿ ಎಲ್ಲ ಕಡೆಯೂ ಕೂಡ ಜ್ಞಾನ ಲೋಪ ಆದಾಗ ಮುಂದೆ ಮುಂದೆ ಬರತಕ್ಕಂಥವರಿಗೆ ತಿಳುವಳಿಕೆಯೂ ನೆನಪಿನ ಶಕ್ತಿಯೂ ಬಹಳಷ್ಟು ಕಡಿಮೆ. ಮುಂಚೆ ಎಲ್ಲ ಪಾಠಗಳು ಹೀಗೆ ಗುರುಮುಖದಿಂದಲೇ ಕೇಳಬೇಕು, ಅದನ್ನ ಬುದ್ಧಿಯಲ್ಲಿ ನೆನಪಿಟ್ಕೊಳ್ಬೇಕು, ಹಾಗೇನೇ ಅದು ಪಾಠ ಮುಂದೆ ಹೊರತಾ ಹೋಗಬೇಕು. ಆಮೇಲೆ ಆಮೇಲೆ ಶಕ್ತಿ, ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಆಗ್ತಾ ಪುಸ್ತಕ ಬಂದು ಹೋಗಿದೆ. ಪುಸ್ತಕದಲ್ಲಿ ಕೂಡ ಅದು ಕೆಲವು ಪುಸ್ತಕದಲ್ಲಿ ಮಾತ್ರ ಉಳಿದಿದೆ, ಬುದ್ಧಿಯಲ್ಲಿ ಮಾತ್ರ ಉಳಿತಾ ಇಲ್ಲ. ಇರೋ ಪುಸ್ತಕದಲ್ಲಿ ಇರತಕ್ಕಂಥದ್ದನ್ನು ನಾವು ಸರಿಯಾಗಿ ಸಂಪೂರ್ಣವಾಗಿ ಓದಲಿಕ್ಕೆ ಆಗ್ತಿಲ್ಲ. ಹಾಗಾಗಿ ಅನಂತ ವೇದ ಭಾಗಗಳನ್ನು ಓದೋದು ಕಷ್ಟ. ಅಲ್ಪ ಮನುಷ್ಯರು, ಬುದ್ಧಿ, ಆಯುಷ್ಯ ಎಲ್ಲವೂ ಕೂಡ ಅಲ್ಪವಾಗಿರುತ್ತೆ. ಅವರಿಗೂ ಯೋಗ್ಯವಾದಂತಹ ಗತಿಯನ್ನು ಕೊಡುವುದಕ್ಕಾಗಿ ಆ ವೇದಗಳನ್ನು ವಿಭಾಗ ಮಾಡಿ ಆ ವೇದ ಪ್ರವರ್ತಕರಾಗಿ ಅನೇಕ ಋಷಿಗಳನ್ನೆಲ್ಲ ನೇಮನ ಮಾಡಿ ಅನೇಕ ಪುರಾಣಗಳನ್ನು ರಚನೆ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ವೇದವ್ಯಾಸ ಅಂತ ಹೇಳಿ ಕರೆದಿದ್ದಾರೆ. ಅಂತಹ ವೇದವ್ಯಾಸ ದೇವರು ಮತ್ತು ಗುಣಾವಾಸ, ಎಲ್ಲ ಗುಣಗಳು, ಅನಂತ ಗುಣಗಳು ಅಂತೇನಿದೆ ಆ ಎಲ್ಲ ಗುಣಗಳಿಗೆ ಆವಾಸ ಸ್ಥಾನರಾಗಿದ್ದಾರೆ. ಗುಣಗಳೇ ದೇಹವಾಗಿ ಭಗವಂತನಿದ್ದಾನೆ. ಮತ್ತು ವಿದ್ಯಾಧೀಶ, ಮುಖ್ಯ ವಿದ್ಯೆಗೆ ಸ್ವಾಮಿ ಅಂದರೆ ವೇದವ್ಯಾಸ ದೇವರೇ. ಸರಸ್ವತಿ ದೇವಿ, ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ಅಂತೇಳಿ ನಾವು ಪ್ರಾರ್ಥನೆ ಮಾಡಿದರೂ ಕೂಡ ಆ ಸರಸ್ವತಿಗೂ ವಿದ್ಯೆ ಕೊಡತಕ್ಕಂತಹ ವೇದವ್ಯಾಸ ದೇವರು. ಹಾಗಾಗಿ ವಿದ್ಯಾಧೀಶ, ಎಲ್ಲ ವಿದ್ಯೆಗಳಿಗೂ ಮುಖ್ಯ ಸ್ವಾಮಿಯಾಗಿದ್ದಾನೆ. ಸತಾಂ ವಶ, ಸಜ್ಜನರಿಗೆ ವಶನಾಗಿದ್ದಾನಂತೆ. ಯಾಕೆ ಅಂದರೆ ಯಾವಾಗಲೂ ಕೂಡ ಆ ಸಜ್ಜನರು ಭಗವಂತನನ್ನು ಸ್ಮರಣೆ ಮಾಡ್ತಾರೆ, ಅವನಲ್ಲಿ ಭಕ್ತಿ ಮಾಡ್ತಾರೆ. ಹಾಗಾಗಿ ಅವರ ಜೊತೆಗೆ ಏನೇ ಇರ್ತಾನಂತೆ, ಯಾವಾಗಲೂ ಅನುಗ್ರಹವನ್ನು ಮಾಡುವುದಕ್ಕಾಗಿ. ಹಾಗಾಗಿ ಸತಾಂ ವಶ ವೇದವ್ಯಾಸ. ಏನಂತ ನಾವು ಪ್ರಾರ್ಥನೆ ಮಾಡಬೇಕು ವೇದವ್ಯಾಸ ದೇವರನ್ನು ಅಂತಂದಾಗ ಮೂರನ್ನು ಕೇಳ್ರಿ. ಜ್ಞಾನ ಭಕ್ತಿ ವೈರಾಗ್ಯವನ್ನು ಅವಶ್ಯವಾಗಿ ಕೇಳಲೇಬೇಕು. ಅದರಲ್ಲಿ ಹೇಳ್ತಿದ್ದಾರೆ, ಮಾಂ ನಿರಾಶಂ, ನನ್ನನ್ನು ಯಾವಾಗಲೂ ಕೂಡ ಅದು ಬೇಕು ಇದು ಬೇಕು ಅಂತ ಹೇಳಿ ಆ ವಿಷಯದಲ್ಲಿ ಆಸಕ್ತನನ್ನಾಗಿ ಮಾಡಬೇಡ. ಎಷ್ಟು ಜೀವನಕ್ಕೆ ಬೇಕು ಅಷ್ಟು ಮಾತ್ರ ನನಗೆ ಕೊಟ್ಟು ಇನ್ನು ವಿರಕ್ತನನ್ನಾಗಿ ಮಾಡುವುದು. ಯಾಕೆಂದ್ರೆ ವಿರಕ್ತಾನಾಮೇವ ಜ್ಞಾನ, ನಿಜವಾದ ಜ್ಞಾನ ನಮಗೆ ಬೇಕು ಅಂದ್ರೆ ವೈರಾಗ್ಯ ಇದ್ರೆ ಮಾತ್ರ ಅದು ಸಾಧ್ಯ. ನಾವು ಚೆನ್ನಾಗಿ ವಿದ್ಯಾರ್ಥಿಗಳು
ಚೆನ್ನಾಗಿ ಪರೀಕ್ಷೆ ಬರೀಬೇಕು, 100ಕ್ಕೆ 100 ಅಂಕ ಪಡಿಬೇಕು ಅಂದಾಗ ಎಲ್ಲವನ್ನೂ ಬಿಟ್ಟು ಓದಬೇಕು. ಇಲ್ಲ ನಾನು ಆಟನೂ ಆಡ್ತೀನಿ, ಚಿತ್ರವನ್ನು ನೋಡ್ತಾ ಇರ್ತೀನಿ, ಬೇಕಾದಷ್ಟು ಹರಟೆ ಹೊಡಿತೀನಿ, ಓದ್ತೀನಿ ಅಂದ್ರೆ ಅಷ್ಟು ಸಾಧ್ಯ ಇಲ್ಲ. ಎಲ್ಲವನ್ನೂ ಆಟ ನಿದ್ದೆ ಎಲ್ಲವನ್ನೂ ಕಡಿಮೆ ಮಾಡಿ ಕೇವಲ ವಿದ್ಯೆಯಲ್ಲಿ ಮಾತ್ರ ಗಮನ ಕೊಟ್ಟು ಚೆನ್ನಾಗಿ ಓದಿದ್ರೆ ಪರೀಕ್ಷೆಯಲ್ಲಿ ಚೆನ್ನಾಗಿ ಪಾಸ್ ಆಗ. ಹಾಗೆ ಮೋಕ್ಷ ನಮಗಾಗಬೇಕು, ಅದಕ್ಕೆ ತಕ್ಕ ಹಾಗೆ ಭಗವಂತನಲ್ಲಿ ಭಕ್ತಿ, ಅದರ ಮಹಾತ್ಮ ನಮಗೆ ಬೇಕು ಅಂತಲ್ಲ, ವೈರಾಗ್ಯದಿಂದ ಮಾತ್ರ ಸಾಧ್ಯ. ವಿಷಯದಲ್ಲಿ ಆಸಕ್ತರಾಗ್ತಾ ಇದ್ದಾಗ ನಮಗೆ ಭಗವಂತನ ಬಗ್ಗೆ ತಿಳುವಳಿಕೆ ಬರುವುದಿಲ್ಲ. ಹಾಗಾಗಿ ವೈರಾಗ್ಯವನ್ನು ಕೊಡು, ಯೋಗ್ಯವಾದಂತಹ ವೈರಾಗ್ಯವನ್ನು ಕೊಡು ಅಂತ ಕೇಳ್ಕೊಳ್ಬೇಕಂತೆ. ಮಾಂ ನಿರಾಶಂ ಮತ್ತು ಗತಕ್ಲೇಶಂ. ಅನೇಕ ಆಪತ್ತುಗಳು ಬರುತ್ತೆ ಸಂಸಾರದಲ್ಲಿ, ಆದಷ್ಟು ಅದನ್ನೆಲ್ಲ ಭಗವಂತ ಪರಿಹಾರ ಮಾಡು ಅಂತ ಕೇಳ್ಕೊಳ್ಳಬೇಕು. ಅನಾಶಂ, ಕೊನೆಯದಾಗಿ ಹೇಳ್ತಾರೆ, ಇನ್ನೆಂದೂ ಕೂಡ ನಾವು ಮತ್ತೆ ಮತ್ತೆ ಈ ಸಂಸಾರಕ್ಕೆ ಬರಬಾರದು. ಯಾವ ಸ್ಥಾನವನ್ನು ಹೊಂದಿದಾಗ ಮತ್ತೆ ನಾಶ ಆಗುವುದಿಲ್ಲವೋ ಅದು ಅನಾಶ, ಅದೇ ಮೋಕ್ಷ. ಆ ಮೋಕ್ಷವನ್ನು ಕೊಡತಕ್ಕಂಥ ನಾವು ಈ ರೀತಿಯಾಗಿ ಮಾಂ ನಿರಾಶಂ ಗತಕ್ಲೇಶಂ ಕುರು ಅನಾಶಂ ಹರೇ ಅನಿಶಂ. ಯಾವಾಗಲೂ ಹರೇ ವೇದವ್ಯಾಸದೇವರೇ, ಯಾವಾಗಲೂ ಕೂಡ ನಾವು ನಿಮ್ಮನ್ನು ಸೇವೆ ಮಾಡ್ತಿದ್ದೇವೆ. ನಿರಾಶಂ ಗತಕ್ಲೇಶಂ ಅನಾಶಂ, ಆ ಪದವನ್ನು ಎಷ್ಟು ಚೆನ್ನಾಗಿ ಬಳಸಿದ್ದಾರೆ, ಸರಳವಾಗಿ ಅರ್ಥ ತಿಳಿಯುವ ಹಾಗೆ. ನಿರಾಶಂ, ಆಶೆ ಇಲ್ಲದೇ ಇರೋವನ್ನಾಗಿ ಮಾಡು. ನಿರಾಶಂ ಗತಕ್ಲೇಶಂ, ಎಲ್ಲ ವಿಧವಾದಂತಹ ಆಪತ್ತುಗಳು ಪರಿಹಾರ ಆಗಲಿ. ಅನಾಶಂ, ಮತ್ತೆ ನನಗೆ ನಾಶ ಬರುವಂತಹ ದೇಹವನ್ನು ಕೊಡಬೇಡ, ಮೋಕ್ಷ ದೇಹವನ್ನು ಕೊಡು, ಮೋಕ್ಷವನ್ನು ಕೊಡುವಂತೆ ರೀತಿಯಾಗಿ ಹೀಗೆ ಆ ವೇದವ್ಯಾಸ ದೇವರನ್ನು ನಾವು ಪ್ರಾರ್ಥನೆ ಮಾಡಬೇಕು. ಮೋಕ್ಷ ಕೊಡಬೇಕು ಅಂದ್ರೆ ಯಾರಿಗೆ ಸಾಧ್ಯ? ಅದು ದೇವರಿಗೆ ಮಾತ್ರ ಸಾಧ್ಯ. ವೇದವ್ಯಾಸ ದೇವರನ್ನು ಸಾಧಾರಣ ಒಬ್ಬ ಋಷಿ ಅಂತೇಳಿ ಅನೇಕ ಜನ ಹೇಳ್ತಾರೆ, ಅಪಾಂತತಮ ಋಷಿ ಅಂತೇಳಿ ಅನೇಕ ಜನ ಅದನ್ನು ಹೇಳ್ತಾರೆ. ಅಂತಹ ಯಾವುದೋ ಒಬ್ಬ ಸಾಧಾರಣ ಋಷಿ ಸರ್ವತಾ ಅಲ್ಲ, ಸಾಕ್ಷಾತ್ ಭಗವಂತನೇ ವೇದವ್ಯಾಸ ದೇವರು. ಅದು ಹೇಗೆ ಹೇಳ್ತೀರಿ ನೀವು ಅಂತಂದಾಗ ಅದಕ್ಕೆ ಶ್ರೀಮದಾಚಾರ್ಯ ಹೇಳಿದ್ದಾರೆ, ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಓಹ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಭವೇದು. ಈ ವೇದವ್ಯಾಸದೇವರನ್ನು ಯಾವುದೋ ಒಬ್ಬ ಸಾಧಾರಣ ಋಷಿಯಿಂದ ಸರ್ವತಾ ತಿಳಿಬೇಡಿ, ಸಾಕ್ಷಾತ್ ಭಗವಂತನನ್ನೇ ತಿಳಿರಿ. ವಿದ್ಧಿ ನಾರಾಯಣಂ ಪ್ರಭು, ಸಾಕ್ಷಾತ್ ನಾರಾಯಣನೇ ವೇದವ್ಯಾಸ ದೇವರಾಗಿ ಅವತಾರ ಮಾಡಿದ್ದಾರೆ. ಹೇಗೆ ಹೇಳ್ತೀರಿ? ಮಹಾಭಾರತ ರಚನೆ ಮಾಡಿದ್ದಾರೆ. ಆದ್ದರಿಂದಲೇ ಈ ದೊಡ್ಡದಾದಂತಹ ಅರ್ಥಗರ್ಭಿತವಾದ ಮಹಾಭಾರತ ರಚನೆ ಮಾಡಬೇಕಾದ್ರೆ ಅದು ದೇವರಿಗೆ ಬಿಟ್ಟರೆ ಇನ್ಯಾರಿಂದಲೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಕೋಹ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಭವೇ. ಆದ್ದರಿಂದಾಗಿ ಆ ಮಹಾಭಾರತ ನೋಡಲಿಕ್ಕೆ ಬೇಕಾದಷ್ಟು ಶ್ಲೋಕಗಳಿರ್ಬೋದು, ನೋಡಿದಾಗ ಅರ್ಥ ಆಗ್ಬೋದು, ಆದರೆ ಒಂದೊಂದು ಪದಕ್ಕೂ ಕೂಡ 10 ಅರ್ಥ ಇದೆ. ಅದರಲ್ಲಿ ವಿಷ್ಣು ಸಹಸ್ರನಾಮದ ಒಂದೊಂದು ಪದಕ್ಕೆ 100 ಅರ್ಥಗಳೆಲ್ಲ ಗರ್ಭಿತವಾಗಿರುವಂತಹ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ವೇದವ್ಯಾಸದೇವರು ಮಹಾಭಾರತದಲ್ಲಿ ರಚನೆ ಮಾಡಿದ್ದಾರೆ. ಹಾಗಾಗಿ ಇಂತಹ ಅದ್ಭುತವಾದಂತಹ ಮಹಾಭಾರತ ರಚನೆ ಮಾಡಿದ್ದಾರೆ ಅಂದರೆ ಅದು ಸಾಕ್ಷಾತ್ ನಾರಾಯಣನೇ ವೇದವ್ಯಾಸ ದೇವರು, ಹೊರತಾಗಿ ಯಾವುದೋ ಸಾಧಾರಣ ಋಷಿ ಅಂತ ಸರ್ವತಾ ತಿಳಿಯಬೇಡ್ರಿ. ಅಂದ ಮೇಲೆ ನಾರಾಯಣನೇ ವೇದವ್ಯಾಸ ದೇವರ ಮೇಲೆ ಭಗವಂತನೇ ಅಂತಾಯಿತು. ಹಾಗಾಗಿ ಮೋಕ್ಷವನ್ನು ಕೊಡತಕ್ಕಂಥವರು ಭಗವಂತನೇ. ಹಾಗಾಗಿ ಅಂತಹ ಭಗವಂತನನ್ನು ನಾವು ಮೋಕ್ಷ ಕೊಡುವಂತೆಂದೇ ಕೇಳಬೇಕು ಅಂತ ಹೇಳ್ತಾರೆ. ಇದಾದ ನಂತರದಲ್ಲಿ ಆ ಮಧ್ಯಮಾಟ ಮಠದಿಂದ ಮುಂದೆ ಚಿಂತಾಮಣಿ ಅಂತ ಹೇಳಿ ಒಂದು ಊರು, ಅಲ್ಲಿಂದ ಸುಮಾರು 36 ಕಿಲೋಮೀಟರ್ ದೂರದಲ್ಲಿದೆ ಅಂತೆ ಚಿಂತಾಮಣಿ ನರಸಿಂಹ ಅಂತ ಹೇಳಿ. ಆ ನರಸಿಂಹದೇವರನ್ನು ಸ್ತೋತ್ರ ಮಾಡುತ್ತಿದ್ದಾರೆ. ಆ ನರಸಿಂಹದೇವರು ಹೇಗಿದ್ದಾರೆ? ಭೂನ್ಯಸ್ತ ವಾಮಾಂಕಗ ವಾಮಪಾಣಿ ಉತ್ಕ್ಷಿಪ್ತ ದಕ್ಷೋರು ಗತಾನ್ಯ ಹಸ್ತಂ ಚಕ್ರಾಯುಧಂ ವೇತ್ರವತೀ ತಟಸ್ಥಂ ಚಿಂತಾಮಣಿಂ ಶ್ರೀ ನರಸಿಂಹಮೀಡೆ. ನರಸಿಂಹದೇವರು ಹೇಗೆ ಕುಳಿತಿದ್ದಾರೆ? ಸಾಧಾರಣವಾಗಿ ನರಸಿಂಹದೇವರು ಪ್ರತಿಮೆ ಫೋಟೋದಲ್ಲಿ ನೋಡಿದಾಗ ಒಂದೊಂದು ಭಂಗಿಯಲ್ಲಿ ಕುಳಿತಿದ್ದಾರೆ. ಯೋಗ ರೂಪದಲ್ಲಿ 2 ಕಾಲುಗಳನ್ನು ಮಡಿಸಿಕೊಂಡು ಯೋಗಾಸನದಲ್ಲಿ ಕುಳಿತುಕೊಂಡಿರ್ತಾರೆ. ಒಂದು ಕಾಲು ತೊಡೆಯನ್ನು ಮಡಿಸಿ ಕಾಲನ್ನು ಕೆಳಗಡೆ ಮಾಡಿ ತೊಡೆ ಮೇಲೆ ಲಕ್ಷ್ಮೀದೇವರು ಕುಳಿಸಿಕೊಂಡಿರ್ತಾರೆ, ಅಭಯಹಸ್ತ, ಹೀಗೆಲ್ಲ ಅನೇಕ ಭಂಗಿಮಗಳಲ್ಲಿ ವೇದವ್ಯಾಸರು ಕುಳಿತಿರ್ತಾರೆ. ಇಲ್ಲಿ ಚಿಂತಾಮಣಿಯಲ್ಲಿ ಯಾವ ರೀತಿಯಿಂದ ಕುಳಿತಿದ್ದಾರೆ ಅಂದಾಗ ನೆಲದ ಮೇಲೆ ಕುಳಿತುಕೊಂಡಿದ್ದಾರಂತೆ. ಎಡತೊಡೆಯನ್ನು ಹೀಗೆ ನೆಲಕ್ಕೆ ತಾಕುವ ಹಾಗೆ ಕುಳಿತು ಅದರ ಮೇಲೆ ಎಡಗೈಯನ್ನು ಇಟ್ಟಿದ್ದಾರೆ.
ಬಲತೊಡೆಯನ್ನು ಈ ರೀತಿಯಾಗಿ ಮೇಲಕ್ಕೆ ಮಾಡಿ ಅದರ ಮೇಲೆ ಹೀಗೆ ಬಲಗೈಯನ್ನು ಇಟ್ಟುಕೊಂಡಿದ್ದಾರೆ. ಭೂಮ್ಯಸ್ಥ ವಾಮಾಂಕಗ ವಾಮಪಾಣಿ, ಭೂಮಿ ಮೇಲೆ ಆ ಎಡ ತೊಡೆಯಿಂದ ಹಿಡಿದುಬಿಟ್ಟು ಅದನ್ನ ಕೆಳಗಡೆ ಮಾಡಿ ಅದರ ಮೇಲೆ ಎಡಗೈಯನ್ನು ಇಟ್ಟುಕೊಂಡಿದ್ದಾರೆ. ಆಮೇಲೆ ಬಲ ಕಾಲನ್ನು ಮೇಲಕ್ಕೆ ಅಂದ್ರೆ ಅರ್ಧ ಮಡಿಚಿ ತೊಡೆ ಮೇಲೆ ಬಲಗೈಯನ್ನು ಇಟ್ಟುಕೊಂಡಿದ್ದಾರೆ. ಎರಡೇ ಕೈಯಿಂದ ಸರ್ವದಾ ತಿಳಿಬೇಡಿ, ಅನಂತ ಕೈಗಳಿದೆ, ತೋರಿಸ್ಲಿಕ್ಕೆ ಮಾತ್ರ 4 ಭುಜಗಳನ್ನು ತೋರಿಸಿದ್ದಾರೆ. ಇನ್ನೊಂದು 2 ಕೈಗಳಲ್ಲಿ ಚಕ್ರ ಮತ್ತು ಶಂಖಾಯುಧಗಳನ್ನು ಧಾರಣ ಮಾಡಿದ್ದಾರೆ. ಚಕ್ರಾಯುಧಂ ವೇತ್ರವತಿ ತಟಸ್ಥಂ, ವೇತ್ರವತಿ ಅಂತೇಳಿ ನದಿ, ಅದಕ್ಕೆ ನೇತ್ರಾವತಿ ಅಂತೇಳಿ ಕೂಡ ಕರೀತಾರೆ. ಹಾಗಾಗಿ ನೇತ್ರಾವತಿ ನದಿಯ ತೀರದಲ್ಲಿ ಏನು ಚಿಂತಾಮಣಿ ಇದೆ, ಅಲ್ಲಿ ನರಸಿಂಹದೇವರು ಎಡಗಾಲನ್ನು ಅರ್ಧ ಮಡಿಸಿ ಅದನ್ನು ನೆಲಕ್ಕೆ ತಾಕುವ ಹಾಗೆ ಮಾಡಿ ಅದರ ಮೇಲೆ ಎಡಗೈಯನ್ನು ಇಟ್ಟುಕೊಂಡು ಬಲಗಾಲನ್ನು ಮಡಿಸಿ ಮೊಣಕಾಲಿನ ಮೇಲೆ ಬಲಗೈಯನ್ನು ಇಟ್ಟುಕೊಂಡು 2 ಭುಜಗಳಲ್ಲಿ ಶಂಖಚಕ್ರಗಳನ್ನು ಧಾರಣ ಮಾಡ್ತಾ ಇದ್ದಾರೆ. ಅಂತಹ ನರಸಿಂಹದೇವರು ಹೇಗಿದ್ದಾರೆ? ಚಿಂತಾಮಣಿ, ನಾವೇನು ಕೇಳಿದ್ರೆ ಎಲ್ಲವನ್ನು ಕೊಡ್ತಕ್ಕಂಥವರಾಗಿದ್ದಾರೆ. ಅಂತಹ ಚಿಂತಾಮಣಿ ನರಸಿಂಹದೇವರನ್ನು ಈಡೇ ಸ್ತೋತ್ರ ಮಾಡ್ತಾ ಇದ್ದೇನೆ ಅಂತೇಳಿ ವಾದರಾಜ ಸ್ವಾಮಿಗಳು ವರ್ಣನೆ ಮಾಡ್ತಿದ್ದಾರೆ. ಮತ್ತೆಂಥವರಾಗಿದ್ದಾರೆ ನರಸಿಂಹದೇವರು? ಉದ್ಗತ್ಯ ಪಾತಾಳ ತರಾಕರಸ್ಥ ಚಕ್ರೇಣ ಚಕ್ರಂ ಫಲಯೋಗಿನೀನಾಂ ನಿಹತ್ಯ ಗೌರಿ ವರ ಕಾಮನೋ ಭೂತು ಉನ್ನಮ್ರ ಕರ್ಣೋ ನರಸಿಂಹ ಏಷಃ. ಹೇಗಿದ್ದಾರೆ ನರಸಿಂಹದೇವರು ಅಂತಂದಾಗ ಇನ್ನೊಂದು ಶ್ಲೋಕದಲ್ಲಿ ವರ್ಣನೆ ಮಾಡ್ತಾರೆ. ನರಸಿಂಹದೇವರು ಮುಖ ಮಾತ್ರ ಸಿಂಹದ ಆಕೃತಿ, ಇನ್ನು ಕಂಠದಿಂದ ಹಿಡಿದು ಕೆಳಭಾಗದಲ್ಲೆಲ್ಲ ಪುರುಷನ ಆಕೃತಿಯಾಗಿರುತ್ತೆ. ಸಿಂಹ ಅಂತಂದ್ಮೇಲೆ ಕಿವಿಗಳು, ಆ ಸಿಂಹದ ಕಿವಿಗಳು ಮೇಲಕ್ಕೆ ಹೀಗೆ ನಿಂತುಕೊಂಡಿವೆ ಅಂತೆ. ಉನ್ನಮ್ರ ಕರ್ಣ, ಮತ್ತೆ ಹೇಗಿದ್ದಾನೆ ಅಂತಂದಾಗ ಪಾತಾಳದಿಂದ ಪಾತಾಳ ತಲಾತ್ ಉದ್ಗತ್ಯ, ಪಾತಾಳದಿಂದ ಮೇಲೆ ಬಂದಿದ್ದಾನಂತೆ ಭಗವಂತ ಆ ಊರಿಗೆ ಬರಬೇಕಾದ್ರೆ. ಯಾಕೆ ಬಂದ ಮೇಲಿಂದ ಅಂತಂದಾಗ ಅದಕ್ಕೆ ಹೇಳ್ತಾರೆ, ಕರಸ್ಥ ಚಕ್ರೇಣ, ತನ್ನ ಕೈಯಲ್ಲಿ ಸುದರ್ಶನ ಚಕ್ರ ಇಟ್ಟುಕೊಂಡು ಮೇಲಕ್ಕೆ ಬಂದಿದ್ದಾನಂತೆ. ಏನ್ ಮಾಡ್ತಾ ಮೇಲೆ ಬಂದಿದ್ದಾನೆ? ಕೆಳಗಿಂದ ಬರಬೇಕಾದ್ರೆ ಏನಾದ್ರೂ ಒಂದು ಮಹಿಮೆಯನ್ನು ತೋರಿ ಬರಬೇಕಲ್ಲ ಅಂತಂದಾಗ ಅದಕ್ಕೆ ಹೇಳ್ತಾರೆ, ಖಲಯೋಗಿನೀನಾಂ ಚಕ್ರಂ ನಿಹತ್ಯ. ದುಷ್ಟರಾದಂತಹ ಯೋಗಿನಿ ಅಂತೇಳಿ ಅನೇಕ ಜನ ಪಿಶಾಚಿಗಳಂತೆ, ಯೋಗಿನಿ ಅಂತೇಳಿ ಅನೇಕ ಜನ, ಈ ರೀತಿಯ ಹೆಸರಿನ ಅನೇಕ ಜನ ಪಿಶಾಚಿಗಳ ಸಮೂಹವನ್ನು ನಾಶ ಮಾಡ್ತಾ ಬಂದಿದ್ದಾರೆ. ಯಾರಿಗೆ, ಯಾವುದರ ಸಲುವಾಗಿ ನಾಶ ಮಾಡಿದ್ದಾರೆ, ಯಾರಿಗೆ ತೊಂದರೆ ಆಯಿತು ಅಂತಂದಾಗ ಅದಕ್ಕೆ ಹೇಳ್ತಾರೆ, ಗೌರೀವರ ಕಾಮದೋ ಭೂತು. ಗೌರೀವರ ಅಂದ್ರೆ ಗೌರಿ ದೇವಿಗೆ ಪತಿಯಾದಂತಹ ರುದ್ರದೇವರಿಗೆ ಪ್ರೀತಿಯನ್ನು ಉಂಟು ಮಾಡುವುದಕ್ಕಾಗಿ ಆ ರೀತಿಯಾಗಿ ನರಸಿಂಹದೇವರು ಮೇಲಕ್ಕೆ ಬಂದಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ವ್ಯಾಖ್ಯಾನಕಾರರು ತಿಳಿಸ್ತಾರೆ ಏನಂತಂದಾಗ, ಒಮ್ಮೆ ಈ ಯೋಗಿನಿ ಅಂತ ಹೇಳಿ ಅನೇಕ ಜನ ಪಿಶಾಚಿಗಳಂತೆ, 64,000 ಪಿಶಾಚಿಗಳಂತವೆಲ್ಲ. ಈ ಪಿಶಾಚಿಗಳು ಯಾವುದೋ ಒಂದು ದೇವರ ವರಬಲದಿಂದಾಗಿ ಕೂಡಿಕೊಂಡು ರುದ್ರದೇವರನ್ನೇ ನಾಶ ಮಾಡಬೇಕು ಅಂತ ಹೊರಟಿದ್ದಾರೆ ಅವರೆಲ್ಲ. ಎಂತಹ ವಿಚಿತ್ರ! ಇಡೀ ಭೂತಗಣಗಳಿಗೆ ಸ್ವಾಮಿ ಭೂತನಾಥ ರುದ್ರದೇವರು, ಅಂತಹ ರುದ್ರದೇವರನ್ನೇ ನಾಶ ಮಾಡಬೇಕು, ಅವರು ರಕ್ತಪಾನ ಮಾಡಬೇಕು ಅಂತ ಹೇಳಿ ಅವರೆಲ್ಲ ಒಂದಲ್ಲ ಎರಡಲ್ಲ ಆ ಪಿಶಾಚಿಗಳು ನೋಡಿದರೆ ತದ್ರಾಪಿ ವರಬಲ ಇದೆ. ಹಾಗಾಗಿ ಆ ರುದ್ರದೇವರನ್ನು ನಾಶ ಮಾಡಬೇಕು ಅಂತ ಬಂದಾಗ ಈ ರುದ್ರದೇವರು ಗೊತ್ತಾಗದೇ ಇರುವ ಹಾಗೆ ಒಂದು ಕುರಿಯ ಮೇಕೆಯ ರೂಪವನ್ನು ತಾಳಿ ಯಾರಿಗೂ ಗೊತ್ತಾಗಬಾರದು ಅನ್ನೋದಕ್ಕಾಗಿ ತಮ್ಮ ರಕ್ಷಣೆಗಾಗಿ ಆ ಕುರಿಯ ಗುಂಪುಗಳಲ್ಲಿ ಸೇರ್ಕೊಂಡ್ಬಿಡುತ್ತಾರೆ. ಆಗ ನರಸಿಂಹದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ತಮ್ಮ ಉಪಾಸ್ಯ ಮೂರ್ತಿಗಳಾದಂತಹ ನರಸಿಂಹದೇವರನ್ನು ಪ್ರಾರ್ಥನೆ ಮಾಡಿದಾಗ ಆಗ ಈ ನರಸಿಂಹದೇವರು ಪಾತಾಳದಿಂದ ಮೇಲಕ್ಕೆ ಬಂದು ಅದೇ ಕುರಿಯ ಮೇಲೆ ಕುಳಿತುಕೊಂಡು, ಯಾವ ಕುರಿಯ ರೂಪದಿಂದ ವೇದವ್ಯಾಸ ನರಸಿಂಹದೇವರನ್ನು ಪ್ರಾರ್ಥನೆ ಮಾಡಿದ್ದಾರೆ ರುದ್ರದೇವರು, ಅದೇ ಕುರಿಯ ಮೇಲೆ ಕುಳಿತುಕೊಂಡು ಆ ಚಕ್ರದಿಂದಾಗಿ ಆ ಎಲ್ಲ ಯೋಗಿನಿ ಪಿಶಾಚಿಗಳನ್ನು ನಾಶ ಮಾಡಿದ್ದಾರೆ. ರುದ್ರದೇವರಿಗೆ ವಿಶೇಷವಾಗಿ ರಕ್ಷಣೆ ಮಾಡಿದ್ದಾರೆ ಅಂತ ಹೇಳಿ ಒಂದು ಪುರಾಣದಲ್ಲಿ ಬರುತ್ತೆ ಅಂತ ತಿಳಿಸ್ತಾರೆ. ಆ ಪುರಾಣದ ಮಿಸ್ಟೇಕ್ ಆಗಿದೆ, ಆ ಪುರಾಣದಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ ಅಂತ ಹೇಳಿ. ಆದರೆ ವಾಸುದೇವ ದ್ವಾದಶಾಕ್ಷರ ಮಂತ್ರದಲ್ಲಿ ಆ ಶಬ್ದ ಇದೆ ಅಂತ ಹೇಳ್ತಾರೆ. ಆ ವಾಸುದೇವ ಸಹಸ್ರನಾಮ, ದ್ವಾದಶಾಕ್ಷರ ವಾಸುದೇವ ಸಹಸ್ರನಾಮ ಅಂತೇಳಿ
ಹೇಗೆ ವಿಷ್ಣು ಸಹಸ್ರನಾಮ ಅಂತಿದೆ, ಹಾಗೆ ವಾಸುದೇವ ಸಹಸ್ರನಾಮಾವಳಿ ಬೇಕಾದಷ್ಟು ಸಹಸ್ರನಾಮಾವಳಿಗಳಿದೆ. ಲಕ್ಷ್ಮೀ ಸಹಸ್ರನಾಮಾವಳಿ ಹೀಗೆ ಆ ವಾಸುದೇವನ ಸಹಸ್ರನಾಮಾವಳಿಯಲ್ಲಿ ಈ ರೀತಿಯಾಗಿ ಹೇಳಿದ್ದಾರಂತೆ. ಯೋಗಿನಿ ಗ್ರಸ್ತ ಗಿರಿಸ್ತ್ರಾತ ಗಿರೀಶತ್ರಾತ ಅಂಥೇಳಿ, ಮೇಷರೂಪಕ ಶಂಕರ ವಾಹನ ಅಂತೇಳಿದೆಯಂತೆ. ಮೇಷರೂಪ ಶಿವತ್ರಾತ ದುಷ್ಟಶಕ್ತಿ ಸಹಸ್ರಭುತು. ಹೀಗೆ ಆ ಸ್ತೋತ್ರದಲ್ಲಿ ಈ ಗಿರೀಶ ರುದ್ರದೇವರು ಮೇಷರೂಪ ಶಿವತ್ರಾತ ಅಂತೇಳಿ ಅಲ್ಲಿ ಹೇಳಿದ್ದಾರೆ. ಹಾಗಾಗಿ ಒಂದು ಪುರಾಣದಲ್ಲಿ ಈ ಮಹಿಮೆ ಇದು ಸಂಗ್ರಹಿತವಾಗಿದೆ. ಆದ್ದರಿಂದಾಗಿ ಆ ರೀತಿಯಾಗಿ ರುದ್ರದೇವರನ್ನು ರಕ್ಷಣೆ ಮಾಡ್ತಾ ಪಾತಾಳದಿಂದ ಮೇಲಕ್ಕೆ ಎದ್ದು ತಮ್ಮ ಚಕ್ರಾಯುಧದಿಂದಾಗಿ 64,000 ಯೋಗಿನಿ ಪಿಶಾಚಿಗಳನ್ನೆಲ್ಲ ಸಂಹಾರ ಮಾಡಿ ರುದ್ರದೇವರನ್ನು ರಕ್ಷಣೆ ಮಾಡಿದ್ದಾನೆ. ಅಂತಹ ನರಸಿಂಹದೇವರನ್ನು ನಾವು ಸ್ತೋತ್ರ ಮಾಡ್ತಾ ಇದ್ದೇವೆ ಅಂತೇಳಿ ವಾದರಾಜ ಸ್ವಾಮಿಗಳು. ಮತ್ತು ಅಷ್ಟೇ ಅಲ್ಲ, ನೇತ್ರಾವತಿ ಅಂತೇಳಿ ಆ ನೇತ್ರಾವತಿ ನದಿಯ ತೀರದಲ್ಲೇ ಇದೆಯಂತೆ ಚಿಂತಾಮಣಿ. ಅಂತಹ ಚಿಂತಾಮಣಿ ಹೇಳಿದ ವರಗಳನ್ನೆಲ್ಲ ಕೊಡ್ತಕ್ಕಂತಹ ಚಿಂತಾಮಣಿಯಾದ ನರಸಿಂಹದೇವರನ್ನು ನಾವು ಸ್ತೋತ್ರ ಮಾಡ್ತಾ ಇದ್ದೇವೆ. ಆಮೇಲೆ ಆ ಗುಡಿ ಪ್ರತ್ಯಕ್ಷ ಸ್ವಯಂಭೂ ನರಸಿಂಹದೇವರೇ. ನಂತರದಲ್ಲಿ ವೀರಬಾಹು ಅಂತೇಳಿ ಆ ರಾಜ ಆ ಮಂದಿರವನ್ನು ನಿರ್ಮಾಣ ಮಾಡಿದ್ದಾನೆ. ಅವನು ಅಲ್ಲಿ ವಿಶೇಷವಾಗಿ ಸೇವೆ ಮಾಡಿದ್ದರಿಂದಾಗಿ ಅವನಿಗೆ ಏನೋ ಒಂದು ಕಾರಣದಿಂದ ಕೈಗಳಲ್ಲಿ ಶಕ್ತಿ ಇರಲಿಲ್ಲ, ಅಥವಾ ಕೈಗಳು ಬಿದ್ದು ಹೋಗಿತ್ತಂತೆ, ಸೋತು ಹೋಗಿತ್ತು, ಏನಾಗಿತ್ತು. ಆ ರೀತಿಯಾಗಿ ರಾಜ ಮಂದಿರ ಕಟ್ಟಿಸಿದೆ, ಸ್ವಾಮಿ ನಿಮಗೆ ಸೇವೆ ಮಾಡ್ತೀನಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡಾಗ ಮಂದಿರವನ್ನು ಕಟ್ಟಿಸಿ ಸೇವೆ ಮಾಡಿದಾಗ ಒಳ್ಳೆ ಗಟ್ಟಿಮುಟ್ಟಾದಂತಹ ಕೈಗಳು ಬಂದಂತೆ. ಅದಕ್ಕೆ ಅವನಿಗೆ ವೀರಬಾಹು ಅಂತೇಳಿ ಹೆಸರು ಬಂದಿದೆ ಅಂತ ಹೇಳ್ತಾರೆ. ಆ ರೀತಿಯಾಗಿ ಆ ಬೇಡಿದ ಇಷ್ಟಾರ್ಥಗಳನ್ನೆಲ್ಲ ಒಂದೊಂದು ರೂಪದಿಂದ ಕೊಡ್ತಾ ಇದ್ದಾರೆ ಭಗವಂತ. ಅಲ್ಲೇ ಅಂತಲ್ಲ ಇಲ್ಲ, ಭಕ್ತರು ಎಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಅಲ್ಲಿ ಬಂದು ಭಗವಂತ ಆ ರೂಪದಿಂದ ಅವರ ಎಲ್ಲ ಇಷ್ಟಾರ್ಥಗಳನ್ನು ಕೊಡ್ತಕ್ಕಂಥವರಾಗಿದ್ದಾನೆ. ಬೇಕಾದಷ್ಟು ಕ್ಷೇತ್ರಗಳಿದೆ, ಬೇಕಾದಷ್ಟು ಸನ್ನಿಧಾನ ಗುರುಗಳಲ್ಲಿಯೂ ಕೂಡ ಇದೆ. ಎಷ್ಟೋ ಜನ ಗುರುಗಳಲ್ಲಿ ಸೇವೆ ಮಾಡ್ತಾರೆ, ರುದ್ರದೇವರಲ್ಲಿ ಸೇವೆ ಮಾಡ್ತಾರೆ, ಪಾರ್ವತೀ ದೇವಿಯಲ್ಲಿ, ದುರ್ಗಾದೇವಿಯಲ್ಲಿ, ವಾಯುದೇವರಲ್ಲಿ, ದೇವರಲ್ಲಿ, ಹೀಗೆ ಎಲ್ಲೆಲ್ಲಿ ಸಜ್ಜನರು ಸೇವೆ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಆಯಾ ಸನ್ನಿಧಾನವನ್ನು ತೋರಿ ಅಲ್ಲಿ ಭಗವಂತ ರಕ್ಷಣೆ ಮಾಡ್ತಾ ಇಷ್ಟಾರ್ಥಗಳನ್ನು ಕೊಡ್ತಕ್ಕಂಥವರಾಗಿದ್ದಾರೆ. ಅದನ್ನೆಲ್ಲವನ್ನು ಕೂಡ ಸ್ಮರಣೆ ಮಾಡಬೇಕು, ನಾವು ತಿಳಿಬೇಕು ಭಗವಂತನ ಕಾರುಣ್ಯವನ್ನು. ಇದಾದ ನಂತರದಲ್ಲಿ ಆ ನೇತ್ರಾವತಿ ತೀರ ಅಂತಂದ್ರಲ್ಲ, ನೇತ್ರಾವತಿ ನದಿಯನ್ನು ಸ್ತೋತ್ರ ಮಾಡ್ತಿದ್ದಾರೆ. ಅದಕ್ಕೆ ನೇತ್ರಾವತಿ ಅಂತ ಹೇಳಿ ಹೆಸರಂತೆ. ನೇತ್ರಾವತಿ ಅದಕ್ಕೆ ಯಾಕೆ ನೇತ್ರಾವತಿ ಅಂತ ಬಂತು ಅದರ ಬಗ್ಗೆ ವಿಶೇಷವಾಗಿ ಇನ್ನ ವರ್ಣನೆ ಮಾಡ್ತಾರೆ ವಾದಿರಾಜ ಸ್ವಾಮಿಯವರು. ವರಾಹ ನಯನಾನಂದಧಾರ ನೇತ್ರಾವತಿ ಸರಿತ ಶುಷ್ಕಾಂ ತದ್ಭಕ್ತಿಲ ತಿಲಕಾಂ ಉಷ್ಣಾದಿ ಕಥಮನ್ಯತ. ಈ ನೇತ್ರಾವತಿ ಅನ್ನತಕ್ಕಂತಹ ನದಿ ಸಹ್ಯ ಪರ್ವತ ಅಂತ ಹೇಳಿ ಈ ಪಶ್ಚಿಮ ಭಾಗದ ಅದೇನೇನು ಬೆಟ್ಟಗಳಿದೆ ಅದೆಲ್ಲ ಕಡೆಗೆ ಅಲ್ಲಿ ವರಾಹ ಕ್ಷೇತ್ರ ಅಂತೇಳಿ ಇದೆ ಅಂತೆ. ಹಾಗಾಗಿ ಆ ವರಾಹ ದೇವರ ಆ ಬೆಟ್ಟದಲ್ಲಿ ಇರುವ ಏನು ವರಾಹ ದೇವರ ಕಣ್ಣಿನಿಂದಾಗಿ ಇದು ಹುಟ್ಟಿ ಬರ್ತಾ ಇದ್ದರಿಂದ ಇದಕ್ಕೆ ಕಣ್ಣಿಂದ ಹುಟ್ಟಿ ಬಂದಿದ್ದರಿಂದಾಗಿ ವರಾಹ ದೇವರ ಕಣ್ಣಿನಿಂದ ಹುಟ್ಟಿ ಬಂದಿದ್ದರಿಂದ ಇದಕ್ಕೆ ನೇತ್ರಾವತಿ ಅಂತ ಹೇಳಿ ಹೆಸರು ಬಂದಿದೆ. ಈ ನೇತ್ರಾವತಿ ಒಂದು ವೇಳೆ ಏನಾದರೂ ವರಾಹ ದೇವರ ಕಣ್ಣಿನಿಂದ ಹುಟ್ಟಿ ಬಂದಿದ್ದಿಲ್ಲ ಅಂತಂದ್ರೆ ಒಣಗಿದ ಬಳ್ಳಿಯನ್ನು ಅದು ಹೇಗೆ ತಾನೆ ಮತ್ತೆ ಚಿಗುರು ಬರೋ ತರ ಹೇಗೆ ಮಾಡ್ತಿತ್ತು ಅಂದ್ರೆ ಅಲ್ಲೆಲ್ಲ ಅನೇಕ ಸಸಿಗಳೆಲ್ಲ ಒಣಗೋಗಿತ್ತಂತೆ. ಈ ನೇತ್ರಾವತಿ ಹರಿದು ಹೋಗಿದ್ದರಿಂದಾಗಿ ಆ ಬಳ್ಳಿಗಳೆಲ್ಲ ಚಿಗುರು ಬಿಟ್ಟು ಅದೆಲ್ಲ ಮತ್ತೆ ಮೊದಲಿನ ಹಾಗೆ ಸೊಬಗನ್ನು ಕಂಡಿದೆ ಅಂತೇಳಿ ಇದಕ್ಕೆ ವರ್ಣನೆ ಮಾಡ್ತಾರೆ. ಅಲ್ಲ, ಸಾಧಾರಣವಾಗಿ ಒಣಗಿದ ಗಿಡದ ಮೇಲೆ ಎಲ್ಲೋ ಒಂದು ಕಡೆ ನೀರು ಹಾಕಿದಾಗ ಚಿಗುರು ಬರುತ್ತೆ, ಅದೇನು ಹೊಸದು ಹೇಳ್ತೀರಿ ಅಂತಂದಾಗ ಸಾಧಾರಣವಾಗಿ ನೀರು ಬೇರೆ, ಇದು ವರಾಹದೇವರ ಕಣ್ಣಿನಿಂದ ಬಂದಿರತಕ್ಕಂಥದ್ದು. ಇದು ವರಾಹದೇವರ ಕಣ್ಣಿನಿಂದ ನೀರು ಅಂದ್ರೆ ಕಣ್ಣಿಂದ ನೀರು ಬರಬೇಕಾದ್ರೆ ಎರಡು ಬರಬೇಕು. ಆನಂದದ ನೀರು, ಆನಂದ ಬಾಷ್ಪ, ಅಥವಾ ದುಃಖ ಬಾಷ್ಪ ಅಂತೇಳಿ. ದುಃಖ ಬಂದಾಗಲೂ ನೀರು ಬರುತ್ತೆ, ಆನಂದ ಬಂದಾಗಲೂ ಕೂಡ ನೀರು ಬರುತ್ತೆ. ಹಾಗಾಗಿ ಈ ವರಾಹದೇವರ ಕಣ್ಣಿನಿಂದ ಬಂದಿರುವಂತಹ ಏನು ನದಿ ನೀರಿದೆ ಇದು ವರಾಹದೇವರ ಆನಂದ ಬಾಷ್ಪ. ಇದು ಆನಂದ ಬಾಷ್ಪ ಅಂತಂದ ಮೇಲೆ ತಂಪಾಗಿರುತ್ತೆ.
ತಂಪಾಗಿದ್ದ ಮೇಲೆ ಆ ಯಾವುದೇ ಗಿಡದಲ್ಲಿ ಒಣಗಿರ್ತಕ್ಕಂಥ ಅದರಲ್ಲಿ ಬಿಸಿ ನೀರು ಹಾಕಿದ್ರೆ ಬೆಳೆಯೋದಿಲ್ಲ, ತಣ್ಣೀರು ಹಾಕಿದ್ರೆ ಮಾತ್ರ ಬೆಳೆಯುತ್ತೆ. ಹಾಗಾಗಿ ತಣ್ಣೀರು ಹಾಕಬೇಕು ಅಂದ್ರೆ ಸಂತೋಷದಿಂದ ಬಂದಿರುವಂತಹ ನೀರು ಹಾಕಿರಬೇಕು. ಅದು ಕೃಪಾ ದೃಷ್ಟಿ ಅಂತರ್ಥ. ಅಂದ್ರೆ ಆ ವರಾಹದೇವರ ಸಂತೋಷದಿಂದ ಕೃಪೆಯಿಂದ ಬಂದಿರುವಂತಹ ಈ ನದಿ ಅಂದ ಮೇಲೆ ಹೇಗೆ ಬಳ್ಳಿಯನ್ನು ಬದುಕಿಸತ್ತೋ ಚಿಗುರಿಸತ್ತೋ ಅದೇ ರೀತಿಯಾಗಿ ನಮ್ಮನ್ನು ಕೂಡ ಭಕ್ತಿ ಎಂಬುವಂತಹ ಬಳ್ಳಿಯನ್ನು ಇದು ಚಿಗುರಿಸಲಿ ಅಂತೇಳಿ ವಾದರಾಜ ಸ್ವಾಮಿಗಳವರು ವರ್ಣನೆ ಮಾಡ್ತಾರೆ. ಹೇಗೆ ತಂಪಾದ ನೀರು ಸಸಿಗಳ ಮೇಲೆ ಹಾಕಿದಾಗ ಒಣಗಿದ್ರೂ ಕೂಡ ಅದು ಹೇಗೆ ಚಿಗುರತ್ತೋ ಅದೇ ರೀತಿಯಾಗಿ ಸಾಕ್ಷಾತ್ ವರಾಹದೇವರ ಆನಂದ ಬಾಷ್ಪದಿಂದ ಸುರಿದಿರುವಂತಹ ಏನು ನೀರಿದೆ, ಈ ನೀರಿನಲ್ಲಿ ಯಾರು ಸ್ನಾನಾದಿಗಳನ್ನು ಮಾಡುತ್ತಾರೆ ಅವರಲ್ಲಿ ಭಗವಂತನಲ್ಲಿ ಭಕ್ತಿ ಎನ್ನುವಂತಹ ಮೊಳಕೆಯನ್ನು ಇದು ಹುಟ್ಟಿಸಲಿ ಅಂಥೇಳಿ ವಾದರಾಜ ಸ್ವಾಮಿಗಳವರು ಆ ರೀತಿಯಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಭಾಗವತದಲ್ಲಿಯೂ ಕೂಡ ಈ ನೇತ್ರಾವತಿ ನದಿಯ ಬಗ್ಗೆ ವೇದವ್ಯಾಸರು ಹೇಳ್ತಾರೆ. ತಾಮ್ರಪರ್ಣಿ ನದಿ ಯತ್ರ ಕೃತಮಾಲಾ ಪಯಸ್ವಿನಿ ಕಾವೇರಿ ಚ ಮಹಾಪುಣ್ಯ ಪ್ರತೀಚಿ ಚ ಮಹಾನದಿ ಯೇ ಪಿಬಂತಿ ಜಲಂ ತಾಸಾಂ ಮನುಜೇಶ್ವರ ವಾಯೋ ಭಕ್ತ ಭವಿಷ್ಯಂತಿ ವಾಸುದೇವೇ ಮನಾಶಯಾಃ. ಕೊನೆಗೆ ಕಲಿಕಾಲದಲ್ಲಿ ಭಗವದ್ಭಕ್ತರು ಎಲ್ಲಿ ವಾಸ ಮಾಡ್ತಾರೆ? ಮುಂಚೆಲ್ಲ ಬದರಿ ಕ್ಷೇತ್ರದಲ್ಲಿ, ಪ್ರಯಾಗ ಕ್ಷೇತ್ರದಲ್ಲಿ, ಎಲ್ಲೆಲ್ಲಿ ಗಂಗಾ ಸನ್ನಿಧಾನ ಇದೆ ಅದೆಲ್ಲ ಕಡೆಗೆ ಭಗವದ್ಭಕ್ತರು ಇದ್ದಾರೆ ಅಂತ ಹೇಳ್ತಾರೆ. ಕೊನೆಗೆ ಕಲಿಕಾಲದ ಇನ್ನೇನು ಮುಗಿಯುವ ಸಂದರ್ಭದಲ್ಲಿ ಎಲ್ಲಿ ನೋಡಿದ್ರಲ್ಲೂ ಅಧರ್ಮ, ಗಂಗಾ ನದಿ ಸಂಪೂರ್ಣವಾಗಿ ಅನುಭವ ಬಿಡುತ್ತೆ. ಹಾಗಾಗಿ ಇನ್ನು ಭಗವದ್ಭಕ್ತರು, ನಿಜವಾದ ಭಗವದ್ಭಕ್ತರು ಎಲ್ಲಿ ವಾಸ ಮಾಡ್ತಾರೆ ಅಂತಂದಾಗ ಈ ನದಿಗಳ ಹೆಸರು ಹೇಳ್ತಾರೆ. ಅದರಲ್ಲಿ ಕಾವೇರಿ ಅಂತ ಒಂದು ಬಂದಿದೆ, ದೊಡ್ಡ ಭಾಗ್ಯ ನಮಗೆ ತುಂಬಾ ಹತ್ತಿರದಲ್ಲಿದೆ ಆ ನದಿ. ಆದರೂ ಕೂಡ ನಾವು ಯಾವಾಗ 1 ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಹೋಗ್ತೀವಿ. ಆ ಸ್ಮರಣೆ ಅಂತೂ ಮಾಡ್ತೀವಿ ನಿತ್ಯದಲ್ಲಿ ಕೂಡ. ಅಷ್ಟೇ ಸಾಕು, ಸ್ಮರಣೆ ಮಾಡಿದ್ರೆ ಸಾಕು, ಆ ತಾಯಿ ಮಹಾತಾಯಿ ಅನುಗ್ರಹ ಮಾಡ್ತಾಳೆ. ಹಾಗಾಗಿ ತಾಮ್ರಪರ್ಣಿ ನದಿ ಇದರ ಸುತ್ತಮುತ್ತಲು ಭಗವದ್ಭಕ್ತರಿರ್ತಾರಂತೆ. ಆಮೇಲೆ ಕೃತಮಾಲ ಪಯಸ್ವಿನಿ ಕಾವೇರಿ ಮಹಾಪುಣ್ಯ ಪ್ರತೀಚಿ ಮಹಾಧನಿ ಅಂತ ಹೇಳಿದ್ದಾರೆ. ಇಲ್ಲಿ ಮಹಾನದಿ ಪ್ರತೀಚಿ ಅಂತೇನು ಹೇಳುತ್ತಿದ್ದಾರೆ ಅದೇ ನೇತ್ರಾವತಿ ಅಂತ ಹೇಳಿ ಮುಂದೆ ವ್ಯಾಖ್ಯಾನಕಾರರು ವಿಜಯಧ್ವಜರು ಹೇಳ್ತಾರೆ. ಇಲ್ಲಿ ಮಹಾನದಿ ಅಂದ್ರೆ ಇನ್ಯಾವುದೂ ಅಲ್ಲ, ನೇತ್ರಾವತಿ ನದಿನೇ ಮಹಾನದಿ ಅಂಥೇಳಿ ವಿಜಯಧ್ವಜ ತೀರ್ಥರು ಆ ಭಾಗವತಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ ಹೇಳ್ತಾರೆ. ಹೀಗಾಗಿ ಇಲ್ಲಿ ಈ ನದಿ ತೀರದಲ್ಲಿಯೇ ಭಗವದ್ಭಕ್ತರು ಕೊನೆಗೆ ಇರ್ತಾರಂತೆ. ಅವರ ರಕ್ಷಣೆ ಭಗವಂತ ಬಂದು ಮಾಡ್ತಾ ಇದ್ದಾನೆ. ಎಲ್ಲಿ ನೋಡಿದ್ರಲ್ಲೂ ಅಧರ್ಮ, ಎಲ್ಲ ಮುಸಲರ ಕಾಲ ಆಡತ್ತೆ, ಎಲ್ಲ ಎಲ್ಲಿ ನೋಡಿದ್ರಲ್ಲೂ ಬರೀ ಮುಸಲರೇ ಇರ್ತಾರೆ. ಹಾಗಾಗಿ ಭಗವದ್ಭಕ್ತರು ಎಲ್ಲಿರ್ತಾರೆ ಕೊನೆಗೆ ಅಂತಂದಾಗ ಹೀಗೇ ಸಾಧಾರಣವಾಗಿ ಅದು ಹೀಗೆ ಅನ್ಸೋಡತ್ತೆ. ಯಾಕಂದ್ರೆ ಮೇಲ್ಗಡೆ ಉತ್ತರ ಭಾರತಕ್ಕೆ ಹೋದಾಗ ಎಲ್ಲೂ ಮಾಧ್ವರ ಆಗಲಿ ಬಹಳ ಸಿಗೋದು ಕಷ್ಟ. ಅದೆಲ್ಲ ಇಲ್ಲಿ ನೋಡಿದ್ರು ಬೇರೆ ಬೇರೆ ಇರ್ತಾರೆ, ಆದ್ರೂ ಭಕ್ತರಿರ್ತಾರೆ, ಹಿಂದೂಗಳಿರ್ತಾರೆ. ಆದರೆ ಈ ತೀರಾ ಕೊನೆ ಕಾಲದಲ್ಲಂತೂ ಈ ಸ್ಥಳದಲ್ಲಿ ಮಾತ್ರ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅಂತಹ ನೇತ್ರಾವತಿ ನದಿಯನ್ನು ನಾವು ಪ್ರಾರ್ಥನೆ ಮಾಡೋಣ ಅಂತ ಹೇಳಿ ವಾದರಾಜ ಸ್ವಾಮಿಗಳು ಹೇಳ್ತಾರೆ. ಮತ್ತೆ ಇನ್ನೊಂದು ರೀತಿಯಿಂದಾಗಿ ನೇತ್ರಾವತಿ ನದಿಯನ್ನು ಸ್ತೋತ್ರ ಮಾಡ್ತಾರೆ. ಕೋಲ ಲೋಲ ಕೃಪಾಶೀಲ ಲೋಚನಾಂಬುಜ ಚುಂಬಿನಿ ಮಜ್ಜನ್ ನೇತ್ರಾವತಿ ಸೂಯೆ ತದ್ಧಯೇ ಕ್ಷಾಸ್ಪದನ್ನಕಃ. ಆ ವರಾಹದೇವರ ಚಂಚಲವಾದಂತಹ ಏನು ಕೃಪಾಶೀಲವಾದಂತಹ ಕಣ್ಣೆಂಬ ಕಮಲಗಳನ್ನು ಚುಂಬಿಸುವಂತಹ ಈ ಏನು ನೇತ್ರಾವತಿ ನದಿ ಇದೆ, ಈ ನೇತ್ರಾವತಿ ನದಿಯಲ್ಲಿ ಯಾರು ಸ್ನಾನ ಮಾಡುತ್ತಾರೆ ಅವರು ಭಗವಂತನ ಕೃಪೆಗೆ ಅವಶ್ಯವಾಗಿ ಅವರು ಪಾತ್ರರಾಗ್ತಾರೆ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಈ ನೇತ್ರಾವತಿ ನದಿ ವರಾಹದೇವರ ಕಣ್ಣಿನಿಂದ ಬಂದಿದೆ. ಆ ಕಣ್ಣು ವರಾಹದೇವರ ದೃಷ್ಟಿ ಎಂತಹದ್ದಾಗಿದೆ, ಕೃಪಾ ದೃಷ್ಟಿಯಿಂದ ಕೂಡಿರ್ತಕ್ಕಂಥದ್ದಾಗಿದೆ. ಹಾಗಾಗಿ ಭಗವಂತನ ಕೃಪಾ ದೃಷ್ಟಿಯಿಂದ ಕೂಡಿದ ಆ ನಯನವನ್ನು ಚುಂಬಿಸುವಂತಹ, ಅಂದ್ರೆ ನಯನ ಜೊತೆಗೇನೆ ಇದ್ದು ಆ ಕಣ್ಣಿನಿಂದ ಹೊರಗೆ ಬಂದಿದ್ದರಿಂದಾಗಿ ಆ ನದಿ ಏನಿದೆ ಅದು ವರಾಹದೇವರ ಕೃಪಾದೃಷ್ಟಿಯ ನೀರು. ಕೃಪಾದೃಷ್ಟಿಯ ನೀರಿನಲ್ಲಿ ಸಜ್ಜನರು ಭಗವದ್ಭಕ್ತರು ಮುಳುಗಿದರೆ
ವರಾಹದೇವರ ಕೃಪೆ ಆಗುವುದಿಲ್ಲವೇ ಅವರಿಗೆ? ಅವಶ್ಯವಾಗಿ ಆಗೇ ಆಗತ್ತೆ ಅಂತ ಹೇಳಿ ಹೀಗೆ ಕೋಲಲೋಲ ಕೃಪಾಶೀಲ ಲೋಚನಾಂಬುಜ ಚುಂಬಿನಿ ಮಜ್ಜನ್ ನೇತ್ರಾವತಿ ತೋಯೇ ತದ್ಭಯೇ ಕ್ಷಾಸ್ಪದನ್ನ. ಆ ವರಾಹದೇವರ ಕೃಪಾ ಕಟಾಕ್ಷಕ್ಕೆ ಆಸ್ಪದರು ಖಂಡಿತವಾಗಿಯೂ ಹಾಗೆ ಆಗ್ತಾರೆ. ನೀವೇನು ವಿಚಾರ ಮಾಡಬೇಡ್ರಿ. ಹೌದು, ನಾವೇನೋ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡಿದ್ದೇವೆ ಖರವೇ, ಭಗವಂತನ ಕೃಪೆಗೆ ನಾವು ಪಾತ್ರ ಆಗ್ತೇವಾ ಅಂತೇಳಿ ಸಂಶಯ ಮಾತ್ರ ಸರ್ವತಾ ಪಡಿಬೇಡ್ರಿ. ಖಂಡಿತವಾಗಿಯೂ ನಿಮಗೂ ವರಾಹದೇವರ ಕೃಪೆಗೆ ನೀವೆಲ್ಲರೂ ಕೂಡ ಪಾತ್ರರೇ. ಯಾಕೆ ಅಂದ್ರೆ ಈ ನೀರೇ ಭಗವಂತನ ಕೃಪೆಗೆ ಪಾತ್ರವಾಗಿದೆ ಅಂತಂದ್ಮೇಲೆ ಅಂತಹ ಭಗವತ್ ಕೃಪಾ ಪಾತ್ರಭೂತವಾದ ನೀರಿನಲ್ಲಿ ಯಾರು ಮುಳುಗ್ತಾರೋ ಅವರಿಗೆ ಭಗವಂತನ ಕೃಪೆ ಖಂಡಿತವಾಗಿಯೂ ಕೂಡ ಹಾಗೇ ಆಗತ್ತೆ. ಇದರಲ್ಲಿ ಸಂಶಯ ಬೇಡ ಅಂತ ಹೇಳಿ ಆ ನೇತ್ರಾವತಿ ನದಿಯನ್ನು ಈ ರೀತಿಯಾಗಿ ಸ್ತೋತ್ರ ಮಾಡಿದ್ದಾರೆ. ಮುಂದೆ ಹಾಗೆ ಬರ್ತಾ ಬರ್ತಾ ಉಪ್ಪಿನಂಗಿಡೆ ಅಂತ ಹೇಳಿ ಒಂದು ಊರಂತೆ. ಅಲ್ಲಿ ನೇತ್ರಾವತಿ ಕುಮಾರಧಾರ ಈ ಎರಡೂ ನದಿಗಳ ಸಂಗಮ ಆಗತ್ತೆ ಅಂತೆ. ಆ ಎರಡೂ ನದಿಗಳ ಸಂಗಮವನ್ನು ವರ್ಣನೆ ಮಾಡುತ್ತಿದ್ದಾರೆ ವಾದರಾಜ ಸ್ವಾಮಿಗಳವರು. ಕುಮಾರಧಾರ ಸರಿತಾ ಸಮೇತ ನೇತ್ರಾವತಿ ಭಾತಿ ತರಂಗಿಣೀಯಂ ತ್ರಿಮಾರ್ಗ ತೀರಗತೋಪ್ಯವಾಸಿ ತ್ರಿಲೋಚನೋ ಯತ್ರ ಸಹಸ್ರಮೂರ್ತಿ. ಏನು ಆ ವಾದರಾಜ ಸ್ವಾಮಿಗಳವರಿಗೆ ಚಿಂತನೆ. ನಾವೇನು ಸಾಧಾರಣವಾಗಿ ನೋಡ್ತೇವೆ, ಸಂಗಮ ಆಗಿದೆ ಅಂತ ಹೇಳಿ ಈ ನದಿ ಸಂಗಮ ಆಗಿದೆ ಅಂತ ನಮಸ್ಕಾರ ಮಾಡ್ತೀವಿ, ಮುಳುಗಿಬಿಡ್ತೀವಿ ಅಷ್ಟೇ. ಆ ರೀತಿಯಾಗಿ ಚಿಂತನೆ ಹೇಗೆ ಮಾಡ್ತಾರೆ. ಅಲ್ಲಿ ರುದ್ರದೇವರು ಸನ್ನಿಹಿತರಾಗಿದ್ದಾರೆ. ಆ ರುದ್ರದೇವರು ಸನ್ನಿಹಿತರಾಗಿದ್ದಕ್ಕೆ ಆ ಎರಡು ನದಿಗಳ ಸಂಗಮಕ್ಕೆ ಒಂದಕ್ಕೊಂದಕ್ಕೂ ಅದನ್ನು ಜೋಡಿಸಿ ಭಕ್ತಿಯನ್ನು ಹುಟ್ಟಿಸ್ತಾ ಹಿಂಗೆ ನೀವು ತಿಳ್ಕೊಂಡು ನೀವು ಪ್ರಾರ್ಥನೆ ಮಾಡ್ರಿ ಅಂತ ಹೇಳಿ ಹೇಳ್ತಾರೆ ವಾದರಾಜ ಸ್ವಾಮಿಗಳು. ದೊಡ್ಡ ಜ್ಞಾನಿಗಳು ದೇವತೆಗಳೇ ಅವರೆಲ್ಲ, ನಮಗೆ ಗೊತ್ತಾಗುವುದಿಲ್ಲ ಅಷ್ಟೇ. ಹಾಗಾಗಿ ತ್ರಿಲೋಚನ ಮೂರು ಕಣ್ಣು ಇರತಕ್ಕಂತಹ ರುದ್ರದೇವರು, ಯದ್ಯಪಿ ರುದ್ರದೇವರು ಕೈಲಾಸದಲ್ಲಿ ಇದ್ದಾರೆ, ಜೊತೆಗೆ ಕಾಶಿ ಪಟ್ಟಣದಲ್ಲಿ ಇದ್ದಾರೆ. ಹಾಗಾಗಿ ಕಾಶಿ ಪಟ್ಟಣದಲ್ಲಿ ಇರ್ತಕ್ಕಂತಹ ರುದ್ರದೇವರು ಅಲ್ಲಿಂದ ಇಲ್ಲಿ ಬಂದು ಅಲ್ಲಿ ಒಂದೇ ರೂಪದಿಂದ ಇದ್ದಾರೆ. ಇಲ್ಲಿ 1000 ಲಿಂಗಗಳಿಂದ ಇದ್ದಾರೆ ಅಂತೆ ಆ ಸಂಗಮದಲ್ಲಿ. ಆ ಕುಮಾರಧಾರ ಮತ್ತು ನೇತ್ರಾವತಿ ಅಂತೇಳಿ ಎರಡು ನದಿ ಸಂಗಮ ಏನಾಗುತ್ತೆ, ಅಲ್ಲಿ ರುದ್ರದೇವರು ಒಂದು ಲಿಂಗ ಅಲ್ಲ 1000 ಲಿಂಗಗಳಿದೆ ಅಂತೆ. ಅದಕ್ಕೆ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದಾಗ ತ್ರಿಮಾರ್ಗದ ತೀರಗತೋಪಿ. ತ್ರಿಮಾರ್ಗ ಅಂದ್ರೆ ಗಂಗಾ ನದಿಗೆ ತ್ರಿಮಾರ್ಗ ಅಂತ ಕರೀತಾರೆ. ತ್ರಿಪಥ ಅಂತ ಹೇಳಿ ಅದಕ್ಕೆ ಹೆಸರು. ನಂದಿನಿ, ನಲಿನಿ, ಸೀತಾ, ಮಾಲತಿ ಚ ಮರಾಪಹ ವಿಷ್ಣುಪಾದಾದ ಸಂಬೂಧ ಗಂಗಾ ತ್ರಿಪಥಗಾಮಿನಿ ಅಂಥೇಳಿ. ತ್ರಿಪಥಗಾಮಿನಿ 3 ಮಾರ್ಗದಿಂದ ಹೋಗ್ತಿದ್ದಾಳೆ ಅಂಥೇಳಿ. ಸ್ವರ್ಗಲೋಕ, ಭೂಲೋಕ, ಪಾತಾಳ ಲೋಕ, ಹೀಗೆ 3 ಮಾರ್ಗವಾಗಿ ಗಂಗಾ ನದಿ ಹರಿತಿದ್ದಾಳೆ. ಅದನ್ನೇ ತ್ರಿಮಾರ್ಗಗ ಅಂತಂದ್ರು ವಾದರಾಜ ಸ್ವಾಮಿಗಳು. ಹೀಗಾಗಿ ಆ ತ್ರಿಮಾರ್ಗಗ ಅಂದ್ರೆ ಗಂಗಾ ತೀರದಲ್ಲಿ ಕಾಶಿ ಪಟ್ಟಣದಲ್ಲಿ ಯದ್ಯಪಿ ರುದ್ರದೇವರು ಅಲ್ಲಿ ಇದ್ರೂ ಕೂಡ ಇಲ್ಲಿ 1000 ಲಿಂಗಗಳಿಂದಾಗಿ ಇಲ್ಲಿ ನೆಲೆಸಿದ್ದಾರೆ ಅಂತೆ. ಅಂತಹ ನೆಲೆಸಿರುವಂತಹ ಏನು ಕುಮಾರಧಾರ ಮತ್ತು ನೇತ್ರಾವತಿ ನದಿ ಸಂಗಮ ಎಲ್ಲಿ ಆಗ್ತಾ ಇದೆಯೋ ಅದು ಅತ್ಯಂತ ಶ್ರೇಷ್ಠವಾಗಿದೆ. ಅಲ್ಲಿ ಒಂದೇ ರೂಪದಿಂದ ಇದ್ರೆ ಇಲ್ಲಿ 1000 ಲಿಂಗ ರೂಪದಿಂದಾಗಿ ಇದ್ದಾರೆ. ಅಂತಹ ರುದ್ರದೇವರು 1000 ರೂಪದಿಂದಾಗಿ ಅಲ್ಲಿ ಅಭಿಭಕ್ತರಾಗಿದ್ದಾರೆ. ಅಂತಹ ಸಂಗಮ ಇದು ಅತ್ಯಂತ ಶ್ರೇಷ್ಠವಾಗಿದೆ ಅಂತ ಹೇಳ್ತಾರೆ. ಇನ್ನೊಂದು ರೂಪದಿಂದಾಗಿ ಆ ಕುಮಾರಧಾರೆಯನ್ನು ಹೊಗಳ್ತಾ ಇದ್ದಾರೆ. ಕುಮಾರಧಾರೆ ಸುಜನೋದ್ಧಾರೆ ವಿಜ್ಞಾನಧಾರಯ ಪುನೀಹಿ ಮಾಂ ಅಘಸ್ತೋಮಂ ಲುನೀಹಿ ಸದನೀಹಿತಂ. ಆ ಶಬ್ದ, ಆ ಪದಗಳು ಜೋಡಣೆ ಎಷ್ಟು ಚೆನ್ನಾಗಿ ಜೋಡಿಸ್ತಾರೆ ಶ್ಲೋಕ ರೂಪದಿಂದಾಗಿ ವಾದರಾಜ ಸ್ವಾಮಿಗಳು. ಸುಜನೋದ್ಧಾರೆ, ಆ ಕುಮಾರಧಾರೆಗೆ ಪ್ರಾರ್ಥನೆ ಮಾಡ್ತಿದ್ದಾರೆ. ಹೇ ಸುಜನೋದ್ಧಾರೆ, ಸಜ್ಜನರನ್ನು ಉದ್ಧಾರ ಮಾಡ್ತಕ್ಕಂತಹ ಕುಮಾರಧಾರ, ನೀನು ವಿಜ್ಞಾನಧಾರೆಯ. ವಿಜ್ಞಾನ ಅಂದ್ರೆ ಭಗವಂತನ ವಿಷಯಕವಾದಂತಹ ಏನು ಮಹಿಮೆ ಇದೆ, ಜ್ಞಾನ ಇದೆ, ಅದನ್ನು ನಮ್ಮನ್ನು ತಿಳಿಸ್ತಾ ಮಾಂ ಪುನೀಹಿ. ಹೇಗೆ ನೀರಿನಿಂದ ಧಾರಾಕಾರವಾಗಿ ನೀರಿನಿಂದಾಗಿ ದೇಹ ಎಲ್ಲ ಹೇಗೆ ಒದ್ದೆ ಆಗುತ್ತೋ ಆ ರೀತಿಯಾಗಿ ನಾವು ಕೂಡ ಈ ಪ್ರವಾಹ ರೂಪದಲ್ಲಿ ನಾವು ಸ್ನಾನ ಮಾಡ್ತಾ ಇದ್ದುದರಿಂದಾಗಿ ನಮ್ಮನ್ನು ತೊಯ್ದು ದೇಹ ತೊಯ್ಯತ್ತೆ, ಅದರಲ್ಲಿ ಏನು ದೊಡ್ಡದೇನಿಲ್ಲ. ಆದರೆ
ಎಂಥದನ್ನು ತೊಯ್ಯಬೇಕು? ಜ್ಞಾನದಿಂದಾಗಿ, ಆ ಭಗವದ್ ವಿಷಯಕವಾದಂತಹ ಜ್ಞಾನಧಾರೆಯಿಂದಾಗಿ ನಮ್ಮನ್ನು ಪವಿತ್ರವನ್ನಾಗಿ ಮಾಡು. ಮತ್ತು ಅಷ್ಟೇ ಅಲ್ಲ, ಸದನೀಹಿತಂ ಅಗಸ್ತೋಮಂ ಮುನೀಹಿ, ನದಿಯಲ್ಲಿ ಸ್ನಾನ ಮಾಡಿದರೆ ಹೊಲಸು ಪರಿಹಾರ ಆಗತ್ತೆ, ದೇಹ ಶುದ್ಧಿ ಆಗತ್ತೆ. ಹಾಗೆ ನಮ್ಮ ಏನು ಪಾಪಗಳಿದೆ, ಆ ಅಗಸ್ತೋಮಂ, ಅನೇಕ ಪಾಪಗಳ ರಾಶಿಯನ್ನೇ ನೀನು ನಾಶ ಮಾಡು, ಛೇದಿಸು, ನಾಶ ಮಾಡು. ಮತ್ತು ವಿಜ್ಞಾನಧಾರೆಯ ಪುನೀಹಿ, ಆ ಭಗವದ್ ವಿಷಯಕವಾದಂತಹ ಜ್ಞಾನವನ್ನು ಕೊಟ್ಟು ನಮ್ಮನ್ನು ಉದ್ಧಾರ ಮಾಡು, ಪವಿತ್ರವನ್ನಾಗಿ ಮಾಡು ಅಂತೇಳಿ ಆ ಕುಮಾರಧಾರ ಆ ನದಿಯನ್ನು ಸ್ತೋತ್ರ ಮಾಡ್ತಿದ್ದಾರೆ. ಈ ಕುಮಾರಧಾರ ಅಂತೇಳಿ ಯಾಕೆ ಬಂತು ಅಂತಂದಾಗ, ಆಗ ದೇವೇಂದ್ರನು ಅಂದ್ರೆ ಸಾಕ್ಷಾತ್ ಇಂದ್ರದೇವರು ಈ ಷಣ್ಮುಖನನ್ನು ನೀನು ದೇವತೆಗಳಿಗೆ ಸೇನಾಪತಿ ಆಗು ಅಂತೇಳಿ ಅಭಿಷೇಕ ಮಾಡಿದರಂತೆ. ಆ ಅಭಿಷೇಕ ಮಾಡಿರುವಂತಹ ನೀರೇನೆ ಕುಮಾರಧಾರ ಆಗಿದೆ, ಬಂದಿದೆ ಅಂತ ಹೇಳಿ, ಹೀಗೆ ಅಭಿಷೇಕ ಮಾಡಿದ ನೀರೇನೆ ಕುಮಾರಧಾರ ಆಯಿತು, ನದಿ ಆಯಿತು ಅಂತ ಹೇಳಿ ಈ ಒಂದು ಸ್ಥಳ ಮಹಿಮೆಯನ್ನು ತಿಳಿಸ್ತಾ ಇದ್ದಾರೆ. ಇನ್ನೊಂದು ಹೇಳ್ತಾ ಇದ್ದಾರೆ, ಏನಂತಂದ್ರೆ, ಈಗ ಕುಮಾರಧಾರೆ ತ್ವತ್ತೀರೆ ಮುಕ್ತಿದ್ವಾರೆ ಗುಣಾಕರೆ ತಪಸ್ತಪಂತಹ ಸನ್ಮಂತ್ರಂ ಜಪಂತ ಶ್ಯಾಮ ಸಂತತಂ. ಹೇ ಕುಮಾರಧಾರೆ, ನೀನು ಎಂಥದ್ದಾಗಿದೆಯಾ ಅಂತಂದಾಗ ಅನೇಕ ಗುಣಗಳಿಗೆ ಆಕಾರಳಾಗಿದ್ದೀಯಾ ನೀನು. ಹಾಗಾಗಿ ನಿನ್ನ ಈ ತೀರದಲ್ಲಿ ಯಾರು ವಿಶೇಷವಾಗಿ ತಪಸ್ಸನ್ನು ಮಾಡುತ್ತಾರೆ, ಮಂತ್ರಗಳನ್ನು ಜಪ ಮಾಡ್ತಾರೆ, ಅವರಿಗೆ ವಿಶೇಷವಾಗಿ ಸಿದ್ಧಿಯನ್ನು ಕೊಡ್ತಕ್ಕಂಥವರಾಗು ಅಂತೇಳಿ ಹೇಳುತ್ತಿದ್ದಾರೆ. ಕುಮಾರಧಾರೆ ತ್ವತ್ತೀರೆ ಮುಕ್ತಿದ್ವಾರೆ ಗುಣಾಕರೆ ತಪಸ್ತಪಂತಹ ಸನ್ಮಂತ್ರಂ ಜಪಂತ ಶ್ಯಾಮ ಸಂತತಂ. ಹೀಗೆ ಯಾವಾಗಲೂ ಕೂಡ ಮನೆಯಲ್ಲಿ ಜಪ, ಪೂಜೆ, ಸ್ತೋತ್ರ, ಪಾರಾಯಣ, ಪ್ರದಕ್ಷಿಣೆಗಿಂತಲೂ ಹೊರಗಡೆ ಬಂದು ಮಾಡಿದ್ರೆ ಇನ್ನು ಹೆಚ್ಚಿನಂತೆ. ಮನೆಯಲ್ಲಿ ಏನು ನಾವು ಜಪ ಪೂಜೆ ಮಾಡ್ತೇವೆ ಅದಕ್ಕಿಂತಲೂ ಹೊರಗಡೆ ಮಾಡಿದಾಗ ಸ್ವಲ್ಪ ಜಾಸ್ತಿ ಪಟ್ಟು ಪುಣ್ಯ ಬರುತ್ತೆ. ಯಾಕೆಂದಾಗ ಮನೆಯಲ್ಲಿ ಸನ್ನಿಧಾನ ಸ್ವಲ್ಪ ಇರುತ್ತೆ, ಹೊರಗೆ ಅಂದ್ರೆ ಮನೆ ಹೊರಗೆ ಅಂತ ಅರ್ಥ ಅಲ್ಲ, ಸ್ವಲ್ಪ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಬಂದು ಮಾಡಬೇಕು. ಅದರಲ್ಲಿಯೂ ಕೂಡ ವಿಶೇಷವಾದಂತಹ ಮಹಾನದಿಗಳ ಸನ್ನಿಧಾನದಲ್ಲಿ ಮಾಡಿದಾಗ ಇನ್ನೂ ಹೆಚ್ಚಿನ ಪುಣ್ಯ ಬರುತ್ತೆ. ಇನ್ನೂ ಹೆಚ್ಚಿನ ಸ್ಥಳ ಸ್ವಯಂ ವ್ಯಕ್ತ ಕ್ಷೇತ್ರದಲ್ಲಿ ಮಾಡಿದಾಗ ಅನಂತ ಪಟ್ಟು ಪುಣ್ಯ ಬರ್ತಾ ಇದೆ, ಅನಂತವು ವಿಷ್ಣು ಸನ್ನಿಧವು ಅಂತೇಳಿ. ಹಾಗಾಗಿ ಈ ಕುಮಾರಧಾರ ಇದು ವಿಶೇಷವಾದಂತಹ ಮಹಾನದಿ ಆಗಿದ್ದರಿಂದಾಗಿ ಈ ನದಿಯಲ್ಲಿ, ಮನೆಯಲ್ಲಿ ಬಾವಿಯಲ್ಲಿ ನೀರು, ಬಾವಿ ಹತ್ತಿರ ಆ ಬಾವಿಯ ನೀರಿನಿಂದ ಮಾಡಿದ ಸ್ನಾನದಿಂದಾಗಿ ಶುದ್ಧರಾಗಿ ನಾವು ಜಪ ಮಾಡೋಕ್ಕಿಂತಲೂ ಇನ್ನ ಸನ್ನಿಧಾನದಲ್ಲಿ ವಿಶೇಷವಾಗಿ ಜಪ, ಪಾರಾಯಣ, ತಪಸ್ಸನ್ನು ಮಾಡಿದಾಗ ಇನ್ನೂ ಹೆಚ್ಚಿನ ಮುಕ್ತಿಗೆ ಕಾರಣಲಾಗು ಅಂತೇಳಿ ಈ ರೀತಿಯಾಗಿ ಹೆಚ್ಚಿನ ಪುಣ್ಯವನ್ನು ಕೊಡ್ತಕ್ಕಂಥವರಾಗಿದ್ದಾಳೆ ಅಂತ ಹೇಳಿ ತಿಳಿಸುತ್ತಿದ್ದಾರೆ. ಇನ್ನ ಕುಮಾರಧಾರಾ ನದಿಯನ್ನು ಇನ್ನ ಸ್ತೋತ್ರ ಮಾಡಿದ್ದಾರೆ. ಇದಾದ ನಂತರದಲ್ಲಿ ಮುಂದೆ ಸುಬ್ರಹ್ಮಣ್ಯ ಅಂತೇಳಿ ಊರು, ಕುಕ್ಕೆ ಸುಬ್ರಹ್ಮಣ್ಯ. ಸುಮಾರು ಆ ಕುಮಾರಧಾರ ಮತ್ತು ನೇತ್ರಾವತಿ ಆ ಸಂಗಮದಿಂದಾಗಿ 53 ಕಿಲೋಮೀಟರ್ ದೂರದಲ್ಲಿದೆ ಅಂತ ಹೇಳಿ ಅಂದಾಜಾಗಿ ಹೇಳಿದ್ದಾರೆ. ಅಲ್ಲಿ ಸುಬ್ರಹ್ಮಣ್ಯ ಕ್ಷೇತ್ರ, ಕುಕ್ಕೆ ಸುಬ್ರಹ್ಮಣ್ಯ ಅಂತ ಹೇಳಿ ಎಲ್ಲ ಕರೀತಾರೆ, ಸಾಧಾರಣ ನೋಡಿರ್ಬೋದು. ಅದರ ಮಹಿಮೆಯನ್ನು ವಾದಿರಾಜ ಸ್ವಾಮಿಗಳು ವರ್ಣನೆ ಮಾಡುತ್ತಿದ್ದಾರೆ. ಸುಬ್ರಹ್ಮಣ್ಯಸ್ಯ ಮಹಿಮಾ ವರ್ಣಿತುಂ ಕೇನ ಶಕ್ಯತೆ ಯತ್ರೋಚ್ಚಿಷ್ಟಮಪಿ ಸ್ಪಷ್ಟಂ ಶ್ರೀತೃಣಃ ಶೋಧಯತ್ಯೋ. ಎಷ್ಟು ಸುಂದರವಾಗಿ ವರ್ಣನೆ ಮಾಡುತ್ತಾರೆ. ಈ ಸುಬ್ರಹ್ಮಣ್ಯ ದೇವರ ಮಹಿಮೆ ಅದು ಏನಂತ ವರ್ಣಿಸಬೇಕ್ರಿ? ಎಲ್ಲಿ ಎಂಜಲು ಕೂಡ ನಮಗೆ ದೇಹ ಎಂಜಲು ಸ್ಪರ್ಶ ಮಾಡಿದ್ರೆ ಸಾಧಾರಣವಾಗಿ ಕೈ ತೊಳ್ಕೊಳ್ತೇವೆ. ಆದರೆ ಆ ಎಂಜಿನ ಸ್ಪರ್ಶ ಮಾಡಿದರೆ ಸಾಕು ನಮ್ಮ ದೇಹ ಪುನೀತವಾಗ್ತಾ ಇದೆ ಅಂತ ಹೇಳ್ತಾರೆ. ಯತ್ರ ಉಚ್ಚಿಷ್ಟಮೈಷ್ಟಿ ಸ್ಪಷ್ಟಂ ಶ್ವಿತ್ರಿಣ ಶೋಧಯತ್ಯಹೋ. ಹಾಗಾಗಿ ಆ ಎಂಜಿನ ಸ್ಪರ್ಶವನ್ನು ಯಾರು ಮಾಡ್ತಾರೆ, ಆ ಯಾರು ಎಂಜಿನ ಸ್ಪರ್ಶ ಮಾಡ್ತಾರೋ ಮಾಡಿದವರಿಗೆ ಏನಾದರೂ ರೋಗಗಳಿತ್ತು ಅಂದ್ರೆ, ಕುಷ್ಠರೋಗಾದ ರೋಗಗಳಿತ್ತು ಅಂದ್ರೆ ಆ ರೋಗಗಳಿಂದಾಗಿ ಮುಕ್ತರಾಗ್ತಾ ಇದ್ದಾರೆ. ಅವರು ರೋಗಗಳಿಂದ ಮುಕ್ತರಾಗಿ ಶುದ್ಧರಾಗ್ತಾ ಇದ್ದಾರೆ. ಹಾಗಾಗಿ ಅಂತಹ ಸುಬ್ರಹ್ಮಣ್ಯ ಅಂತ ಯಾಕೆ ಹೆಸರು ಬಂತು ಅಂತಂದು ಕರೀತಾರೆ. ಬ್ರಾಹ್ಮಣರಿಗೆ ಅತ್ಯಂತ ಹಿತನಾಗಿದ್ದಾನಂತೆ, ಆದ್ದರಿಂದ ಸುಬ್ರಹ್ಮಣ್ಯ ಅಂತೇಳಿ ಕರೀತಾರೆ. ಅಂತಹ ಕುಮಾರಸ್ವಾಮಿಯ ಮಹಿಮೆ ವರ್ಣನೆ ಮಾಡಬೇಕು ಅಂದ್ರೆ ಸಾಧಾರಣ ಮನುಷ್ಯರಿಂದ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ.
ಏನಿದು ಎಂಜಲು ಅಂತಂದಾಗ ಅದಕ್ಕೆ ವ್ಯಾಖ್ಯಾನಕರು ಹೇಳ್ತಾರೆ, ಅಲ್ಲೆಲ್ಲ ಅನೇಕ ಜನ ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ವಾಸ ಮಾಡ್ತಾ ಇದ್ದರಂತೆ ಸುಬ್ರಹ್ಮಣ್ಯ ಮಠದಲ್ಲಿ ತುಂಬಾ ಹಿಂದೆ. ಈಗಲೂ ಇದ್ದಾರೆ, ಎಲ್ಲ ಕಡೆಗೂ ಬ್ರಾಹ್ಮಣರು ಆ ಕಡೆ ಎಲ್ಲ ಬೇಕಾಷ್ಟು ಜನ ಮಾಧ್ವರು ಕೂಡ ಇದ್ದಾರೆ. ವಿಶೇಷವಾದಂತಹ ಬ್ರಾಹ್ಮಣರು ಅಲ್ಲಿ ವಾಸ ಮಾಡ್ತಾ ಇದ್ದರಂತೆ. ಅವರು ವಾಸ ಮಾಡ್ತಾ ಊಟ ಆದ ನಂತರದಲ್ಲಿ ಆ ಎಲೆ ಮೇಲೆ ಸಾಧಾರಣವಾಗಿ ಈಗೆಲ್ಲ ಆರಾಧನೆಗಳಲ್ಲಿ ನೋಡ್ತೇವೆ, ಆರಾಧನೆ ಮಧ್ಯಾರಾಧನೆಯು ಪೂರ್ವಾರಾಧನೆಯಲ್ಲೂ ಆರಾಧನೆಯಲ್ಲಿ ಊಟವಾದ ನಂತರ ಎಂಜಲು ಗೋಮ ಮಾಡ್ತಾರೆ. ಕೆಲವೊಂದು ಕಡೆ ಹಾಗೆ ಎಂಜಲು ಗೋಮ ಮಾಡಬೇಕಾದ ಅದಕ್ಕಿಂತ ಮುಂಚೆ ಅದರ ಮೇಲೆ ಸ್ವಲ್ಪ ಈ ಅಂಗ ಸೇವೆಯನ್ನು ಉಳು ಸೇವೆ ಅಂತೇಳಿ ಮಾಡ್ತಾರೆ. ಅದು ಮಾಡೋದ್ರಿಂದ ಏನಪ್ಪಾ ಅಂತಂದಾಗ ಆ ದೇಹದಲ್ಲಿ ಏನಾದರೂ ದೋಷ, ಚರ್ಮದ ದೋಷ ಇತ್ತು ಅಂದ್ರೆ ಪರಿಹಾರ ಆಗತ್ತೆ. ಯಾಕೆ ಅಂದಾಗ ಆ ಬ್ರಾಹ್ಮಣರು ಭಕ್ತಿಯಿಂದ ಪರಿಶೀಲನೆ ಮಾಡಿ ಅನುಸಂಧಾನ ಮಾಡುತ್ತಾ ಅಲ್ಲಿ ಊಟ ಮಾಡಿರುತ್ತಾರೆ. ಅವರಲ್ಲಿ ಭಗವಂತ ಇದ್ದು ವಿಶೇಷವಾಗಿ ಆ ಸ್ವಾಕ್ಷರಸವನ್ನು ಸ್ವೀಕಾರ ಮಾಡಿರುತ್ತಾರೆ. ಹಾಗಾಗಿ ಜ್ಞಾನಿಗಳು ಭಗವದ್ಭಕ್ತರು ಭಕ್ತಿಯಿಂದ ಆ ದೇವರ ನೈವೇದ್ಯವನ್ನು ತಿಂದು ಉಳಿದಿರುವಂತಹ ಏನು ಸ್ಥಳ ಎಲೆ ಇರುತ್ತೆ ಅದು ಪರಮ ಪವಿತ್ರವಾಗಿರತಕ್ಕಂಥದ್ದು. ಅದರ ಬಗ್ಗೆ ಸಾಕಷ್ಟು ಮಹಿಳೆಗಳೆಲ್ಲ ಅನೇಕ ನಾವು ಕೇಳುತ್ತೇವೆ. ಅನೇಕ ತಾಯಿಯಂದರು ಅವರ ಮಕ್ಕಳಿಗೆ ಲಕ್ಷ ಬ್ರಾಹ್ಮಣರ ಭೋಜನ ಮಾಡಿಸಬೇಕು ಅಂತೇಳಿ ಪ್ರಾರ್ಥನೆ ಮಾಡಿದಾಗ ಇಂಥವರ ಬ್ರಾಹ್ಮಣರನ್ನು ಕರೆಸಿ ಊಟದ ಎಲೆ ತೆಗಿಸಿರಿ ಗೊತ್ತಾಗತ್ತೆ ಅಂದಾಗ ತೆಗೆದಾಗ ಎಲೆಗಳೇ ಬರ್ತಿರ್ತದೆ. ಹಾಗೆ ಲಕ್ಷ ಎಲೆ ಬಂತು ಅಂತೇಳಿ ಕೇಳುತ್ತೇವೆ ಅನೇಕ ಯತಿಗಳ ಗುರುಗಳ ಪರೋಕ್ಷ ಜ್ಞಾನಿಗಳ ಮಹಿಮೆಯಲ್ಲಿ. ಹಾಗಾಗಿ ಅಂತಹ ಭಗವದ್ಭಕ್ತರು ಊಟ ಮಾಡಿ ಎದ್ದ ನಂತರದಲ್ಲಿ ಆ ಎಂಜಲದ ಎಲೆ ಮೇಲೆ ಉರುಳು ಸೇವೆಯನ್ನು ಯಾರು ಮಾಡ್ತಾರೆ ಆ ತ್ವಗ್ದೋಷಗಳೆಲ್ಲ, ಚರ್ಮದ ದೋಷಗಳೆಲ್ಲ ಪರಿಹಾರ ಆಗುತ್ತೆ ಅಂತೇಳಿ. ಹಾಗೆ ಆ ಸುಬ್ರಹ್ಮಣ್ಯ ಮಠದಲ್ಲಿಯೂ ಕೂಡ ತುಂಬಾ ಹಿಂದಿಗಳಿಗೆ ಅನೇಕ ಜನ ವಿದ್ವಾಂಸರೆಲ್ಲ ಇರ್ತಾ ಇದ್ರು, ಭಗವದ್ಭಕ್ತರಿದ್ರು. ಹಾಗಾಗಿ ಅಲ್ಲಿ ಉರುಳು ಸೇವೆ ಅಂತ ಹೇಳಿ ಒಂದು ಪದ್ಧತಿ ಇತ್ತಂತೆ. ಊಟ ಆದ ತಕ್ಷಣ ಆ ಉರುಳು ಸೇವೆಯನ್ನು ಯಾರು ಮಾಡ್ತಾರೆ ಅವರಿಗೇನಾದ್ರೂ ಶ್ವಿತ್ರಿಣಃ ಕುಷ್ಠರೋಗಾದಿಗಳು ಅನೇಕ ಚರ್ಮದ ದೋಷಗಳಿತ್ತಂದ್ರೆ ಅದೆಲ್ಲವೂ ಕೂಡ ಶ್ವಿತ್ರಿಣಃ ಯತ್ರೋಚ್ಚಿಷ್ಟಮಪಿ ಸ್ಪಷ್ಟಂ ಶ್ವಿತ್ರಿಣಃ ಶೋಧಯತ್ಯರು. ವಾದರಾಜ ಸ್ವಾಮಿಗಳವರು ವರ್ಣನೆ ಮಾಡ್ತಾರೆ. ಏನು ಸುಮ್ಮನೆ ಹೇಳೋದು ನಾವೆಲ್ಲ ಕೇಳಿರ್ತೇವೆ ಅಷ್ಟೇ, ಸಾಕ್ಷಾತ್ ಸ್ವಾಮಿಗಳವರೇ ನೋಡಿ ವರ್ಣನೆ ಮಾಡಬೇಕಾದ್ರೆ ಆ ಎಂಜಲಿಗೆ ಅಷ್ಟು ಮಹತ್ವ ಇದೆ ಅಂತ ಹೇಳ್ತಾರೆ. ಅಷ್ಟು ಶುದ್ಧರಾಗಿರ್ಬೇಕು ಬ್ರಾಹ್ಮಣರು, ಭಗವದ್ ಭಕ್ತರು, ಭಕ್ತಿಯಿಂದ ಆ ಪ್ರಸಾದ ಸ್ವೀಕಾರ ಮಾಡಬೇಕು, ಅಷ್ಟು ಅನುಸಂಧಾನಪೂರ್ವಕವಾಗಿ ಇರಬೇಕು. ಅಂದಾಗವೆಲ್ಲ ಆಗತ್ತೆ. ಇನ್ನೆಲ್ಲೋ ಹೋಗಿ ನಾವು ಉರುಳುತ್ತೇವೆ ಅಂದ್ರೆ ಮೈ ಎಂಜಿಲಾಗುತ್ತೆ, ಇನ್ನಷ್ಟು ರೋಗದ ಬಂದ್ಬಿಡುತ್ತೆ. ಹಾಗಾಗಿ ಅಂತಹ ಭಗವದ್ಭಕ್ತರು ಮಾಡಿದ ಎಂಜಿಲಿನಲ್ಲಿ ಯಾರು ಉರುಳು ಸೇವಾದಿಗಳನ್ನು ಮಾಡ್ತಾರೋ ಅವರಿಗಿರುವಂತಹ ಚರ್ಮದೋಷಗಳು ಕೂಡ ಖಂಡಿತವಾಗಿಯೂ ನಾಶ ಆಗಿ ಶುದ್ಧರಾಗ್ತಾ ಇದ್ದಾರೆ. ಅಂತಹ ಕ್ಷೇತ್ರ ಸುಬ್ರಹ್ಮಣ್ಯ ಕ್ಷೇತ್ರ. ಈ ಕ್ಷೇತ್ರವನ್ನು ಸಾಧಾರಣ ಮನುಷ್ಯರು ತಿಳಿಯಲು ಸಾಧ್ಯವಾ? ಸುಬ್ರಹ್ಮಣ್ಯ ಮಹಿಮಾ ವರ್ಣಿತು ಕೇನ ಶಕ್ಯತೆ. ಆದ್ದರಿಂದಾಗಿ ಅಂತಹ ಉತ್ತಮವಾಗಿರ್ತಕ್ಕಂಥದ್ದಾಗಿದೆ ಆ ಸುಬ್ರಹ್ಮಣ್ಯ ಕ್ಷೇತ್ರ. ಮತ್ತೆ ವರ್ಣನೆ ಮಾಡ್ತಿದ್ದಾರೆ, ಬ್ರಹ್ಮಹತ್ಯಾ ದೋಷಶೇಷಂ ಬ್ರಾಹ್ಮಣಾನಾಂ ಹರಂದಯಂ ವಿರೋಧೇದು ಪರಂ ಕಾರ್ಯಂ ಇತಿ ನ್ಯಾಯಮಮಾನಯತ್. ಅಲ್ಲಿ ಬ್ರಹ್ಮಹತ್ಯಾದಿ ದೋಷಗಳು ಏನಿರುತ್ತೆ ಆ ದೋಷಗಳು ಕೂಡ ಆ ಕ್ಷೇತ್ರಕ್ಕೆ ಬಂದು ಸೇವೆಯನ್ನು ಮಾಡಿದಾಗ, ಸೇವೆ, ಪ್ರದಕ್ಷಿಣೆ, ನಮಸ್ಕಾರ, ಜಪ, ಹೋಮ, ಏನೇನು ಭಕ್ತಿಯಿಂದ ನಾವು ಅಲ್ಲಿ ಸುಬ್ರಹ್ಮಣ್ಯ ದೇವರಿಗೆ, ಸ್ಕಂದನಿಗೆ, ಕುಮಾರರಿಗೆ, ಅಂತರ್ಯಾಮಿಯಾದಂತಹ ವಾಯುದೇವರಿಗೆ, ಭಗವಂತರಿಗೆ ಯಾರು ಸೇವೆಯನ್ನು ಮಾಡ್ತಾರೋ ಅವರಿಗೆ ಏನೇನು ಬ್ರಹ್ಮಹತ್ಯಾದಿ ದೋಷಗಳು ಇರುತ್ತೆ ಆ ಇರುವ ಬ್ರಹ್ಮಹತ್ಯಾದಿ ದೋಷಗಳನ್ನೂ ಕೂಡ ಅದು ನಾಶ ಆಗಿಬಿಡುತ್ತೆ ಅಂತ ಹೇಳಿ. ಬ್ರಹ್ಮಹತ್ಯಾ ದೋಷಶೇಷಂ ಬ್ರಾಹ್ಮಣಾನಾಂ ಹರನ್ನಯಂ ವಿರೋಧೇದು ಪರಂ ಕಾರ್ಯಂ. ಇಲ್ಲಿ ಒಂದು ಪ್ರಶ್ನೆ ಮಾಡಿಕೊಳ್ಳುತ್ತಾರೆ. ಅವರೇ ಪ್ರಶ್ನೆ ಮಾಡಿಕೊಂಡು ಉತ್ತರವನ್ನು ಕೂಡ ನಾವೇನು ಉತ್ತರ ಸ್ಪಷ್ಟವಾಗಿ ಪ್ರತ್ಯೇಕವಾಗಿ ಕೊಡೋದೇನು ಬೇಕಾಗಿಲ್ಲ ಅಂತೇಳಿ ಒಂದು ವ್ಯಾಕರಣ ಸೂತ್ರವನ್ನು ಇಟ್ಟುಕೊಂಡು ಈ ವ್ಯಾಕರಣ ಸೂತ್ರದಲ್ಲಿ ಹೇಗೆ ಪರಿಹಾರ ಮಾಡಿದ್ದಾರೋ ಹಾಗೆ ಪರಿಹಾರ ಮಾಡಿಬಿಡ್ರಿ ಅಂತ ಹೇಳ್ತಾರೆ. ಅದರ ಬಗ್ಗೆ ನಿಧಾನವಾಗಿ ತಿಳಿಯಲು ಪ್ರಯತ್ನ ಮಾಡೋಣ. ಈಗ ಬ್ರಹ್ಮಹತ್ಯಾ ಶೇಷದೋಷಂ ಅಂತೇಳಿ ಹೇಳಿದ್ದಾರೆ. ನಮಗೆ ಬ್ರಹ್ಮಹತ್ಯಾ ದೋಷ ಬರುತ್ತೆ. ಯಾವಾಗ ಬರುತ್ತೆ ಅಂತಂದಾಗ ಬ್ರಹ್ಮಹತ್ಯಾ ಶೇಷ ದೋಷ ಬಂದರೆ ಹಿಂದಿನ ಜನ್ಮದಲ್ಲಿ ಬ್ರಹ್ಮಹತ್ಯೆಯನ್ನು ಮಾಡಿದಾಗ ಅವನು ಮರಣಾನಂತರದಲ್ಲಿ
ನರಕಕ್ಕೆ ಹೋಗ್ತಾನೆ. ನರಕಕ್ಕೆ ಹೋದ ಮೇಲೆ ಎಷ್ಟೋ ವರ್ಷಗಟ್ಟಲೆ ಅಲ್ಲಿ ದುಃಖವನ್ನು ಅನುಭವಿಸಬೇಕು. ಅನುಭವಿಸಿದ ಮೇಲೆ ಆ ದೇವರು ಒಂದು ನೇಮ ಮಾಡಿದ್ದಾನೆ. ಏನು ಅಂದ್ರೆ, ನಾವು ಮಾಡಿದ ಕರ್ಮ ಇದು 3 ಭಾಗ ಆಗತ್ತೆ ಅಂತೆ. ಅದು ಪುಣ್ಯ ಕರ್ಮವು, ಪಾಪ ಕರ್ಮವು. ಒಂದು ಪಾಪ ಮಾಡಿದ್ರೆ ಆ ಪಾಪದಲ್ಲಿ 3 ಭಾಗ ಮಾಡಿ, ಒಂದು ಭಾಗವನ್ನು ಭೂಲೋಕದಲ್ಲಿ ಏನೋ ಕಳ್ಳತನ ಮಾಡಿರ್ತೇವೆ, ಇನ್ನೇನೋ ತೊಂದರೆ ಮಾಡಿರ್ತೇವೆ, ಕೊನೆಯ ಕಾಲದಲ್ಲೂ ಅಥವಾ ಈವಾಗಲೇನೋ ಅದರ ದುಃಖ ಸ್ವಲ್ಪ ಆಗತ್ತೆ. ನರಕಕ್ಕೆ ಹೋದಾಗ, ಮೋಕ್ಷಕ್ಕೆ ಮರಣಾನಂತರದಲ್ಲಿ ನರಕಕ್ಕೆ ಹೋದಾಗ, ನೋಡಪ್ಪ ನೀವು ಇಂತಹ ಅಪರಾಧ ಮಾಡಿದ್ಯಾ, ಅಪರಾಧ ತಕ್ಕ ಹಾಗೆ ಶಿಕ್ಷೆನೂ ಆಗಬೇಕು ಅಂತೇಳಿ ಅಲ್ಲಿ ಇಷ್ಟೋ ವರ್ಷಗಳಲ್ಲಿ ಶಿಕ್ಷೆ ಆಗುತ್ತೆ. ಇದಾದ ನಂತರದಲ್ಲಿ ಆಯ್ತು, ನರಕಕ್ಕೆ ಹೋದ್ಮೇಲೆ ಶುದ್ಧರಾಗಿ ಬರ್ತಾರೆ ಅಂತ ಸರ್ವದಾ ತಿಳಿಬೇಡ್ರಿ. ಆ ಪಾಪದ ಶೇಷದಿಂದಾಗಿ ಮುಂದಿನ ಜನ್ಮದಲ್ಲಿ ಅನೇಕ ದೋಷಗ್ರಸ್ತರಾಗಿ ಹುಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಕುಷ್ಠರೋಗದಿಂದಾಗಿ ಯಾರು ಇರ್ತಾರೆ ಅವರು ಆ ಸುಬ್ರಹ್ಮಣ್ಯ ದೇವರ ಸೇವೆಯಿಂದಾಗಿ ಅವರು ಮಾಡಿದ ದೋಷ ಪರಿಹಾರ ಆಗಿಬಿಡತ್ತೆ. ಹಾಗಾಗಿ ಬ್ರಹ್ಮಹತ್ಯ ಶೇಷ ದೋಷ, ಹಿಂದಿನ ಜನ್ಮದಲ್ಲಿ ಏನು ಬ್ರಹ್ಮಹತ್ಯ ಮಾಡಿದ್ದ ಅಲ್ಲಿ ನರಕಕ್ಕೆ ಹೋದಾಗ ಅನೇಕ ದುಃಖಗಳನ್ನು ಅನುಭವಿಸ್ತಾನೆ. ಅನುಭವಿಸಿದ ಮೇಲೆ ಹುಟ್ಟಬೇಕಾದರೆ ಅನೇಕ ಯೋನಿಗಳನ್ನು ದಾಟಿ ಸಾಕ್ಷಾತ್ತಾಗಿ ಮನುಷ್ಯರಾಗುವುದಿಲ್ಲ. ನರಕಕ್ಕೆ ಹೋಗಿ ಬಂದವರೆಲ್ಲರೂ ಮನುಷ್ಯರಾಗುವುದಿಲ್ಲ. ಅನೇಕ ಯೋನಿಗಳಲ್ಲಿ ಹುಟ್ಟಿ ಹುಟ್ಟಿ ಆಮೇಲೆ ಮನುಷ್ಯರಾಗಿ ಹುಟ್ಟುತ್ತಾರೆ. ಮನುಷ್ಯರಾಗಿ ಹುಟ್ಟಬೇಕಾದರೂ ಕೂಡ ಹಿಂದಿನ ಜನ್ಮದಲ್ಲಿ ಏನೇನು ಪಾಪ ಮಾಡಿರುತ್ತೇವೆ, ಬ್ರಹ್ಮಹತ್ಯ ಮಾಡಿತ್ತು ಅಂತಂದಾಗ ಕುಷ್ಠರೋಗವುಳ್ಳವರಾಗಿ ಚಾಂಡಾಲ ಯೋನಿಯಲ್ಲಿ ಹುಡುತ್ತಾರೆ ಅಂತ ಹೇಳುತ್ತಾರೆ. ಇನ್ನು ಕಳ್ಳತನ ಮಾಡಿದವರು ಕೂಡ ಕುರುಡರಾಗಿ ಹುಡುತ್ತಾರೆ. ಒಂದೊಂದು ಗರುಡ ಪುರಾಣದಲ್ಲಿ ವಿಸ್ತಾರವಾಗಿ ಪಾಪದ ಚಿಹ್ನ ನಿರೂಪಣ ಅಂದ್ರೆ ಒಂದು ಅಧ್ಯಾಯ ಇದೆ. ನಾವು ಹಿಂದಿನ ಜನ್ಮದಲ್ಲಿ ಏನೇನು ಪಾಪ ಮಾಡಿರ್ತೇವೆ, ಆ ಪಾಪದಿಂದಾಗಿ ಮುಂದಿನ ಜನ್ಮದಲ್ಲಿ ನಾವು ಏನಾಗಿ ಹುಡ್ತೇವೆ ಅನ್ನೋದ್ರ ಬಗ್ಗೆ ದೊಡ್ಡ ಅಧ್ಯಾಯವಾಗಿ ನಿರೂಪಣೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಬ್ರಹ್ಮಹತ್ಯದಿಂದಾಗಿ ಏನು ಉಳಿದಾಗ ಏನು ದೋಷ ಇದೆ ಅದು ಕುಷ್ಠರೋಗವುಳ್ಳವರಾಗಿ ಹುಟ್ಟಬೇಕು ಅಂತ ಹೇಳಿ, ಆ ಕುಷ್ಠರೋಗ ಇಲ್ಲಿ ಪರಿಹಾರ ಆಗತ್ತೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಮತ್ತೆ ವಿರೋಧ ಬಂತಲ್ಲ ಅಂತ, ಯಾಕೆ ವಿರೋಧ ಅಂದ್ರೆ, ಹಿಂದಿನ ಜನ್ಮದಲ್ಲಿ ಬ್ರಾಹ್ಮಣ ಹತ್ಯೆ ಮಾಡಿದ್ದಾನೆ, ಅದಕ್ಕೆ ಶಿಕ್ಷೆಯನ್ನು ಅನುಭವಿಸಬೇಕು. ಅದಕ್ಕೆ ಶಿಕ್ಷೆ ಏನು? ಕುಷ್ಠರೋಗ ಹುಟ್ಟಿ ಆ ಇಡೀ ಜನ್ಮ ಪರ್ಯಂತ ಕುಷ್ಠರೋಗ ಉಳ್ಳವನಾಗಿ ಆ ಕುಷ್ಠರೋಗದ ದುಃಖವನ್ನು ಅನುಭವಿಸಬೇಕು. ಯಾಕೆ? ಜನ್ಮಾಂತರದಲ್ಲಿ ಬ್ರಹ್ಮಹತ್ಯೆ ಮಾಡಿದ್ದರಿಂದಾಗಿ. ಇಲ್ಲಿ ಸೇವೆ ಮಾಡಿದ್ದಾರೆ. ಇಲ್ಲಿ ಅದೇ ವ್ಯಕ್ತಿ ಸುಬ್ರಹ್ಮಣ್ಯದಲ್ಲಿ ಸೇವೆ ಮಾಡಿದ್ದಾನೆ. ಭಕ್ತಿಯಿಂದ ಪಶ್ಚಾತ್ತಾಪಪಟ್ಟು ಪರಿಹಾರಕ್ಕಾಗಿ ಪ್ರಾಯಶ್ಚಿತ್ತ ರೂಪದಿಂದಾಗಿ ಮಾಡಿಕೊಂಡಿದ್ದಾನೆ. ಹಾಗಾಗಿ ಜನ್ಮಾಂತರದಲ್ಲಿ ಮಾಡಿದ ಬ್ರಹ್ಮಹತ್ಯೆಯಿಂದಾಗಿ ಸಂಪೂರ್ಣ ಆ ಮನುಷ್ಯ ದೇಹವನ್ನು, ಆಯುಷ್ಯವನ್ನು ಕುಷ್ಠರೋಗವನ್ನಾಗಿ ಹುಟ್ಟಿಸಿ ಆ ಕುಷ್ಠರೋಗದ ದುಃಖ ಅನುಭವಿಸಬೇಕು, ಅಥವಾ ಈ ಜನ್ಮದಲ್ಲಿ ಪಶ್ಚಾತ್ತಾಪದಿಂದ ಪ್ರಾಯಶ್ಚಿತ್ತ ರೂಪವಾಗಿ ಸುಬ್ರಹ್ಮಣ್ಯ ದೇವರ ಬಹಳ ಭಕ್ತಿಯಿಂದ ಅಂತರ್ಯಾಮಿಯಾದ ಭಗವಂತನ ಸೇವೆ ಮಾಡಿದ್ದರಿಂದಾಗಿ ಕುಷ್ಠರೋಗ ಪರಿಹಾರ ಮಾಡಬೇಕು. ಇಲ್ಲಿ ಕುಷ್ಠರೋಗ ಪರಿಹಾರ ಮಾಡಿಬಿಟ್ರೆ ಬ್ರಹ್ಮಹತ್ಯಾ ದೋಷ ಮಾಡಿದ ಆ ಬ್ರಾಹ್ಮಣನಿಗೆ ವಿರೋಧ ಮಾಡಿದಂಗೆ ಆಗುತ್ತೆ. ಅಲ್ಲಿ ಸರಿ ಬ್ರಾಹ್ಮಣನ ವಿರೋಧ ಬರುತ್ತೆ ಅಂತ ಹೇಳಿ ಸೇವೆ ಮಾಡಿದರೂ ಕೂಡ ಇಲ್ಲಿ ಅನುಗ್ರಹ ಮಾಡದೆ ಹೋದಾಗ, ಮತ್ತೆ ಸೇವೆ ಮಾಡಿದರೂ ಫಲ ಕೊಡದೆ ಹೋದಾಗ ಅದು ವಿರೋಧನೇ ಅಲ್ಲ. ಮತ್ತೆ ಹೀಗೆ ಅವನಿಗೆ ಉದ್ಧಾರ ಮಾಡಿದರೂ ಹಿಂದಿನ ಬ್ರಾಹ್ಮಣನ ತೊಂದರೆ ವಿರೋಧ ಬರುತ್ತೆ. ಉದ್ಧಾರ ಮಾಡದೆ ಹೋದಾಗ ಇಲ್ಲಿ ಮಾಡಿದ ಸೇವೆಗೆ ಇದು ವ್ಯರ್ಥ ಬಂದುಬಿಡುತ್ತೆ. ಈ ರೀತಿಯಾಗಿ ಪರಸ್ಪರ ವಿರೋಧ ಬಂದಾಗ ಏನು ಮಾಡಬೇಕು ಅಂತಂದಾಗ ಏನು ದೊಡ್ಡ ವಿರೋಧ ಅಲ್ಲ. ವ್ಯಾಕರಣ ಸೂತ್ರದಲ್ಲಿ ಒಂದು ನೇಮ ಇದೆ, ವಿಪ್ರತಿಷೇಧೆ ಪರಂ ಕಾರ್ಯಂ ಅಂತೇಳಿ ಸೂತ್ರ. ಆ ಸೂತ್ರದಲ್ಲಿ ಏನು ಹೇಳ್ತಾರೆ ಅಂತಂದಾಗ, ಒಂದು ವ್ಯಾಕರಣ ಸೂತ್ರದಲ್ಲಿ ಒಂದು ನಿಯಮ ಹೇಳ್ತಾರೆ, ಇನ್ನೊಂದು ವ್ಯಾಕರಣ ಸೂತ್ರ ಒಂದು ನಿಯಮ ಹೇಳ್ತಾರೆ. ಆ ನಿಯಮ ಪರಸ್ಪರ ವಿರೋಧವಾದಾಗ ಏನು ಮಾಡಬೇಕ್ರಿ? ಹಾಗಾದಾಗ ಮುಂದಿನದ್ದೇನಿದೆಯೋ ಹಿಂದಿನಕ್ಕಿಂತಲೂ ಉತ್ತರೋತ್ತರಂ ಬಲೀಯ ಅಂತಾಗಿದ್ದರಿಂದಾಗಿ ಮುಂದಿನ ಸೂತ್ರದಲ್ಲಿ ಹೇಳಿದ್ದನ್ನೇ ನೀವು ಪರಿಪಾಲನೆ ಮಾಡ್ರಿ ಅಂತೇಳಿ ಅಲ್ಲಿ ಹೇಗೆ ವಿರೋಧ ಪರಿಹಾರ ಮಾಡಿದ್ದಾರೋ ಇಲ್ಲಿಯೂ ಕೂಡ ಯದ್ಯಪಿ ದೋಷ ಇದೆ, ಬ್ರಹ್ಮಹತ್ಯೆ ಮಾಡಿದ್ದಾರೆ, ಶಿಕ್ಷೆ ಅನುಭವಿಸಲೇಬೇಕು ಈ ಜನ್ಮದಲ್ಲಿ. ಆದರೆ ಭಗವಂತ ದೊಡ್ಡ ಅನುಗ್ರಹ, ನಾವು ಮಾಡಿದ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳುವಂತಹ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಆ ಅವಕಾಶ ಪಶ್ಚಾತ್ತಾಪ, ಪ್ರಾಯಶ್ಚಿತ್ತ, ಭಗವಂತನ ಸೇವೆ ಇವುಗಳಿಂದಾಗಿ ಮಾಡಿದ ಪಾಪಗಳನ್ನು ಖಂಡಿತವಾಗಿಯೂ ಕೂಡ ಅದನ್ನು ಕಡಿಮೆ ಮಾಡಿಕೊಳ್ಳಬಹುದು. ಹಾಗಾಗಿ ಇಲ್ಲಿ ಸೇವೆ ಮಾಡಿದ್ದರಿಂದಾಗಿ ಅವರಿಗೆ
ಖಂಡಿತವಾಗಿಯೂ ಕೂಡ ಬ್ರಹ್ಮಹತ್ಯಾಶೇಷ ಏನು ದೋಷ ಇದೆ ಆ ದೋಷಗಳನ್ನು ಅವಶ್ಯವಾಗಿ ಇಲ್ಲಿ ಪರಿಹಾರ ಆಗೇ ಆಗತ್ತೆ. ಮತ್ತೆ ಬ್ರಾಹ್ಮಣರ ವಿರೋಧ ಬಂತಲ್ಲ ಅಂದ್ರೆ ಏನು ವಿರೋಧ ಇಲ್ಲ. ಎಷ್ಟುವರೆಗೂ ಏನು ಹುಟ್ಟಿದ ತಕ್ಷಣ ಕುಷ್ಠರೋಗವುಳ್ಳನಾಗೆ ಹುಟ್ಟಿರ್ತಾನೆ, ಅವನು ತಿಳುವಳಿಕೆ ಬಂದು ಆ ಕ್ಷೇತ್ರಕ್ಕೆ ಬಂದು ಸೇವೆ ಮಾಡೋ ತನಕ ದುಃಖವನ್ನು ಅನುಭವಿಸೇ ಇರ್ತಾನೆ. ಹಾಗಾಗಿ ಭಕ್ತರಾಗಿದ್ದರಿಂದ ಭಗವದ್ಭಕ್ತರ ಅನುಗ್ರಹ ಮಾಡೋದು ಭಗವಂತನ ಕರ್ತವ್ಯ. ಹಾಗಾಗಿ ಅಲ್ಲಿ ಅಂತರ್ಯಾಮಿಯಾಗಿದ್ದು ಭಗವಂತ ಆ ರೀತಿಯಾಗಿ ಬ್ರಹ್ಮಹತ್ಯಾ ಶೇಷ ದೋಷಗಳನ್ನು ಕೂಡ ಪರಿಹಾರ ಮಾಡಿದ್ದಾನೆ ಅಂತ ತಿಳಿಸ್ತಾರೆ. ಬ್ರಹ್ಮಹತ್ಯಾ ದೋಷ ಶೇಷಂ ಬ್ರಾಹ್ಮಣಾನಾಂ ಹರಣ್ಯಂ. ಈ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಅಧಿಪತಿಯಾಗಿರುವಂತಹ ಸ್ಕಂದನು ಬ್ರಾಹ್ಮಣರ ಒಟ್ಟಾರೆ ಯಾರು ಭಗವದ್ಭಕ್ತರಿರ್ತಾರೆ ಅಂತವರ ನರಕಾನುಭವ, ನರಕದಲ್ಲಿ ಹೋಗಿ ಹಿಂದಿನ ಜನ್ಮದಲ್ಲಿ ಮಾಡಿದ ಬ್ರಹ್ಮಹತ್ಯಾ ದೋಷಕ್ಕೆ ನರಕದಲ್ಲಿ ದುಃಖವನ್ನು ಅನುಭವಿಸಿ ಮತ್ತೆ ಮನುಷ್ಯನಾಗಿ ಹುಟ್ಟಬೇಕಾದ್ರೆ ಕುಷ್ಠರೋಗದಿಂದ ಹುಟ್ಟಬೇಕು ಅಂತೇಳಿ ಒಂದು ಭಗವಂತನ ನಿಯಮ ಮಾಡಿದ್ದಾನೆ. ಆ ನಿಯಮವನ್ನು ಇಲ್ಲಿ ಮಾಡಿದ ಪಶ್ಚಾತ್ತಾಪ ಪ್ರಾಯಶ್ಚಿತ್ತ ರೂಪವಾದ ಸೇವಾದಿಗಳಿಂದಾಗಿ ಸಂಪೂರ್ಣವಾಗಿಯೂ ಕೂಡ ಭಗವಂತ ಅದನ್ನ ನಾಶ ಮಾಡ್ತಾ ಇದ್ದಾನೆ. ಅಂತಹ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿರುವ ಭಗವಂತನ ಮಹಿಮೆಯನ್ನು ಏನಂತ ನಾವು ಹೊಗಳಬೇಕು ಅಂತೇಳಿ ಕೇಳ್ಕೊಳ್ತಾರೆ. ಇದೇ ರೀತಿಯಾಗಿ ಸತ್ಕರ್ಮ ಮಾಡಿದ್ರು ಕೂಡ ಹಾಗೆ, ಪುಣ್ಯಕರ್ಮ ಮಾಡಿದರೆ ಇಲ್ಲಿಯೂ ಪುಣ್ಯ ಆಗತ್ತೆ, ಸ್ವರ್ಗದಲ್ಲಿಯೂ ಸುಖ ಆಗತ್ತೆ. ಮುಂದಿನ ಜನ್ಮದಲ್ಲಿ ವಿದ್ಯಾದಾನ ಮಾಡಿದ್ದರಿಂದಾಗಿ ಇನ್ನೂ ಹೆಚ್ಚಿನ ವಿದ್ಯೆಯನ್ನು ಬಳಸಿಕೊಳ್ತಾನೆ. ಸಾಕಷ್ಟು ಸೇವೆಯನ್ನು ಮಾಡಿದ್ದರಿಂದಾಗಿ ಭಗವಂತ ಮತ್ತಷ್ಟು ಸೇವೆ ಮಾಡುವುದಕ್ಕಾಗಿ ಅವಕಾಶ ಮಾಡಿಸಿಕೊಳ್ತಾನೆ. ಇನ್ನಷ್ಟು ಭಕ್ತಿ ಮಾಡಿದ್ದರಿಂದಾಗಿ ಹೆಚ್ಚಿನ ಭಕ್ತಿ ಜ್ಞಾನವನ್ನು ಕೊಟ್ಟು ಭಗವಂತ ಅನುಗ್ರಹ ಮಾಡಿರ್ತಾನೆ. ಹಾಗಾಗಿ ನಾವು ಮಾಡುವ ಕರ್ಮವನ್ನು ತುಂಬ ಎಚ್ಚರದಿಂದ ಮಾಡಬೇಕು. ಇವತ್ತೊಂದಿನ ಯಾರೇನು ನೋಡ್ತಾರೆ, ಇಷ್ಟೆಲ್ಲ ಮಾಡಿದ್ದೇವೆ, ಇದೊಂದು ಪಾಪ ಮಾಡಿದ್ದೇವೆ ತಪ್ಪಿಲ್ಲ ಅಂತೇಳಿ ಒಂದು ಪಾಪ ಕರ್ಮ ಮಾಡಿದರೆ 10 ಪಾಪ ಕರ್ಮಕ್ಕೆ ಅದು ಕಾರಣ ಆಗುತ್ತೆ. ಒಂದು ಪುಣ್ಯ ಮಾಡಿದರೆ ಅದು ಅನೇಕ ಪುಣ್ಯ ಕರ್ಮಗಳಿಗೆ ಕಾರಣ ಆಗುತ್ತೆ. ಹಾಗಾಗಿ ಆದಷ್ಟು ಮಟ್ಟಿಗೆ ಎಚ್ಚರದಿಂದಾಗಿ ಪಾಪ ಕರ್ಮಗಳ ಬಗ್ಗೆ ಎಚ್ಚರ ಇಟ್ಟು ಅದನ್ನ ಕಡಿಮೆ ಮಾಡಿಕೊಂಡು ಪಶ್ಚಾತ್ತಾಪ, ಗೊತ್ತಿದ್ದು ಗೊತ್ತಿಲ್ಲದೆ ಮಾಡಿದ್ದೇವೆ ಅನೇಕ ಅಪರಾಧಗಳನ್ನು, ಆ ರೀತಿಯಾದಂತಹ ಅಪರಾಧಗಳನ್ನು ಏಕಾದಶಿ ಉಪವಾಸ, ಚಾತುರ್ಮಾಸ್ಯ ವ್ರತ, ವಿಶೇಷವಾದಂತಹ ಭಗವಂತನ ಭಕ್ತಿ, ಅವರ ಮಹಿಮೆ ತಿಳಿಯೋದು, ಜಪ ತಪಾನುಷ್ಠಾನ, ವ್ರತನೇಮಗಳು, ಬ್ರಾಹ್ಮಣರ ಸೇವೆ, ಉತ್ತಮರ ಸೇವೆ, ಅವರ ಮುಖದಿಂದ ಬರುವಂತಹ ಜ್ಞಾನ, ಇವುಗಳನ್ನು ಕೇಳಿದಾಗ ಖಂಡಿತವಾಗಿ ಭಗವಂತ ಅದನ್ನ ಕಡಿಮೆ ಮಾಡ್ತಾನೆ. ಎಷ್ಟೆಷ್ಟು ತೀವ್ರವಾಗಿ ಮಾಡ್ತೇವೆ ಸಂಪೂರ್ಣವಾಗಿಯೂ ಕೂಡ ನಾಶ ಆಗತ್ತೆ. ಮಾಡುವ ಪಶ್ಚಾತ್ತಾಪ ಪ್ರಾಯಶ್ಚಿತ್ತಗಳು ತೀವ್ರತೆ ಇರಬೇಕು. ಒಂದು ಪವಮಾನ ಹೆಮ ಹೇಳಿದ್ದಾರೆ, ಸಂವತ್ಸರಕೃತಂ ಪಾಪಂ ಅಂತೇಳಿ. 1 ವರ್ಷ ಮಾಡಿದ ಪಾಪ 1 ಸಲ ಪವಮಾನ ಪಾರಾಯಣದಿಂದ ಪರಿಹಾರ ಆಗತ್ತೆ ಅಂದ ತಕ್ಷಣ 1 ವರ್ಷ ಸಣ್ಣಾಗಿ ಪಾಪ ಮಾಡಿಬಿಟ್ಟು ಒಬ್ಬರು ಆಚಾರ್ಯ ಕಡೆಯಿಂದ ಆಚಾರ್ಯ 1 ಸಲ ಪಾರಾಯಣ ಮಾಡಿಬಿಟ್ಟಿ ಅಂತೇಳಿ ಅವ್ರ ಬಾಡಿ ಅವ್ರು ಮಾಡ್ತಿರ್ತಾರೆ, ಇವ್ನ ಬಳಿ ಬಂದು ಅದೇ ಮಾಡಿದ್ರೆ ಅದಕ್ಕೆ ಪ್ರಾಯಶ್ಚಿತ್ತ ಪಶ್ಚಾತ್ತಾಪ ಅಂತ ಆಗೋದಿಲ್ಲ. ಪಶ್ಚಾತ್ತಾಪ ಅಂದ್ರೆ ಬಹಳಷ್ಟು ನೊಂದಬೇಕು. ಅಯ್ಯೋ ಇಂತ ಮಾಡಿದ್ನಲ್ಲ ಅಂತೇಳಿ ಕೊರಗಬೇಕಂತೆ. ಒಬ್ಬ ಬ್ರಾಹ್ಮಣ, ಆ ವ್ಯಕ್ತಿಯ ಹೆಸರು ನೆನಪಿಗೆ ಬರ್ತಿಲ್ಲ, ಸಂಧ್ಯಾ ಬಂದ್ರೆ ಮಾಡುವ ಸಮಯ, ಮಲಗಿಬಿಟ್ಟಿದ್ದಾನೆ ಆಯಾಸದಿಂದಾಗಿ. ಕಲಿ ಬಂದು ಎಬ್ಬಿಸ್ತಾನೆ. ಅಲ್ಲಪ್ಪ ಕಲಿ, ನೀನು ಸಂಧ್ಯಾ ವಂದನೆ ಮಾಡದೆ ಹೋದ್ರೆ ನಿನಗೆ ಇಲ್ಲ, ಯಾಕಂದ್ರೆ ಸಕಾಲಕ್ಕೆ ಮಾಡಬೇಕು, ಮಾಡದೇ ಇದ್ದರಿಂದಾಗಿ ನಿನಗೆ ಸಂತೋಷ, ಯಾಕಂದ್ರೆ ನಿನ್ನ ಕಾರ್ಯನೇ ಧರ್ಮದಿಂದ ಸುತರನ್ನಾಗಿ ಮಾಡಬೇಕು. ಸಂಧ್ಯಾವನ್ನು ಮಾಡದೆ ಹೋದ್ರೆ ನಿನಗೆ ಸಂತೋಷ ಅಲ್ಲ ಅಂತಂದಾಗ ಅವನು ಸಂಧ್ಯಾವನ್ನು ಬಿಟ್ಟರೆ ಸಕಾಲಕ್ಕೆ ಮಾಡದೇ ಇದ್ದರಿಂದಾಗಿ ಅವನಿಗೆ ಪಾಪ ಆಗತ್ತೆ. ನಾನು ಸರಿಯಾಗಿ ಅವನನ್ನು ಧರ್ಮಭ್ರಷ್ಟನಾಗಿ ಮಾಡ್ತೀನಿ, ಆದರೆ ಅದರ ಆದ ನಂತರದಲ್ಲಿ ಬಹಳಷ್ಟು ಪಶ್ಚಾತ್ತಾಪ ಪಟ್ಬಿಡ್ತಾನೆ, ಕೊರಗ್ತಾ ಇರ್ತಾನೆ. ಅದು ಮತ್ತಷ್ಟು ಪುಣ್ಯಕ್ಕೆ ಕಾರಣ ಆಗತ್ತೆ. ಅದು ಅಯ್ಯೋ ಸಂಧ್ಯಾವನ್ನು ಬಿಟ್ಬಿಟ್ಟೆ, ಅಯ್ಯೋ ಸಕಾಲಕ್ಕೆ ಮಾಡಲಿಲ್ಲ ಅಂತೇಳಿ ಕೊರಗಿ 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 ಬಹಳಷ್ಟು ದುಃಖ ಪಡ್ತಾನೆ, ವ್ಯಥೆ ಪಡ್ತಾನಲ್ಲ, ಅದು ಪಶ್ಚಾತ್ತಾಪ. ಅಯ್ಯೋ ಇನ್ನು ಸರ್ವತಃ ಹೀಗೆ ಮಾಡಬಾರ್ದು, ಎಂಥ ಅಪರಾಧ ಮಾಡಿದ್ದೆ ಅನ್ನೋದಕ್ಕಾಗಿ ಕ್ಷಮೆ ಮಾಡಿ ಮತ್ತಷ್ಟು ಭಗವಂತನ ಪ್ರಾರ್ಥನೆ ಮಾಡಿ ಹೆಚ್ಚಿನ ಜಪ ಮಾಡ್ತಾನಲ್ಲ, ಅದು ಹೆಚ್ಚಿನ ಪುಣ್ಯಕ್ಕೆ ಕಾರಣ ಆಗುತ್ತೆ. ಅದಕ್ಕಿಂತಲೂ ಸಕಾಲಕ್ಕೆ ಮಾಡೋದೇ ಸರಿ ಅಂತೇಳಿ ಎಬ್ಬಿಸ್ಬಿಡ್ತಾನೆ. ಹಾಗೆ ನಾವು ಮಾಡುವ ಪಶ್ಚಾತ್ತಾಪ ಹಾಗಿರಬೇಕು. ಪ್ರಾಯಶ್ಚಿತ್ತಗಳು, ಅಯ್ಯೋ ಮಾಡಬಾರ್ದು, ಮಾಡಿದ್ದೆ ಗೊತ್ತಾಗಲಿಲ್ಲ, ಇನ್ನು ಮುಂದೆ ಸರ್ವಥಾ ಮಾಡಬಾರ್ದು ಆ ಥರ ಕಾರ್ಯಗಳನ್ನು. ಆ ರೀತಿಯಾಗಿ ನಾವು ಪಶ್ಚಾತ್ತಾಪ ಪ್ರಾಯಶ್ಚಿತ್ತಗಳನ್ನು ಅನುಷ್ಠಾನಗಳನ್ನು ತೀವ್ರವಾಗಿ ಎಷ್ಟೆಷ್ಟು ಬಾರಿ ಮಾಡುತ್ತೇವೆಯೋ ಅಷ್ಟು ಪಾಪಗಳನ್ನು ಸಂಪೂರ್ಣವಾಗಿಯೂ ಕೂಡ ಭಗವಂತ ನಾಶ ಮಾಡುತ್ತಾನೆ ಅನ್ನೋದ್ರ ಬಗ್ಗೆ ಈ ರೀತಿಯಾಗಿ ತಿಳಿಸಿದ್ದಾರೆ. ನಂತರದಲ್ಲಿ ಸುಬ್ರಹ್ಮಣ್ಯ ದೇವರನ್ನು ಸ್ತೋತ್ರ ಮಾಡುತ್ತಿದ್ದಾರೆ. ಸುಬ್ರಹ್ಮಣ್ಯ ಸುರಾಗ್ರಗಣ್ಯ ಕುಜನ ಅರಣ್ಯ ಜ್ವಲತ್ ಪಾವಕ
ಪ್ರಭ್ರೂಯಾತ್ ತವ ವಿಕ್ರಮಂ ಭುವಿ ಕವಿ ಕೋ ವಾ ಮರೋ ವಾ ಭುವಿ ದಿವಿ ಯಪ್ರಾಗ್ ಯಪ್ರಾಗ್ ಅಪ್ರತಿಮಲ್ಲತಾರಕ ಮಹಾದೈತ್ಯಂ ಸುಧೃತಂ ಭವಾನ್ ವಿಪ್ರೌಘ ಪ್ರಿಯ ಸುಪ್ರಭಾವ ಸಮರೇ ಕ್ರೀಡನ್ನ ಜೈಷೀದ್ವಿಷಂ. ವಾದರಾಜ ಸ್ವಾಮಿಗಳವರು ಪ್ರಾರ್ಥನೆ ಮಾಡ್ತಾರೆ, ಸ್ತೋತ್ರ ಮಾಡ್ತಾರೆ. ಸುಬ್ರಹ್ಮಣ್ಯ ದೇವರೇ, ನಿಮ್ಮ ಮಹಿಮೆಯನ್ನು ಯಾರು ತಾನೇ ವರ್ಣನೆ ಮಾಡಲಿಕ್ಕೆ ಸಾಧ್ಯ? ಸಾಧಾರಣ ಮನುಷ್ಯರು ನಿಮ್ಮ ಮಹಿಮೆ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ನಿಮಗಿಂತಲೂ ಕಡಿಮೆ ತಾರತಮ್ಯದಲ್ಲಿರ್ತಕ್ಕಂತಹ ದೇವತೆಗಳಿಗೂ ನಿಮ್ಮ ಮಹಿಮೆ ಗೊತ್ತಾಗುವುದಿಲ್ಲ ಅಂತ ಹೇಳ್ತಾರೆ. ಎಂಥವರು ನೀವು? ಸುರಾಗ್ರಗಣ್ಯ. ಸುಬ್ರಹ್ಮಣ್ಯ ಸ್ಕಂದನ ಅವತಾರ. ಸ್ಕಂದ ಕಾಮದೇವರು ಇಬ್ರು ಒಂದೇ. ಕಾಮದೇವರು ಇಂದ್ರದೇವರು ಸಮಾನ ಕಕ್ಷೆ, ಹಾಗಾಗಿ ಅಷ್ಟು ಉತ್ತಮ ದೇವತೆ ಅಂದ ಮೇಲೆ ಅಂತಹ ಸುರಾಗ್ರಗಣ್ಯ ನೀನು. ಇಂದ್ರದೇವರಿಗಿಂತಲೂ ಕಾಮದೇವರಿಗಿಂತಲೂ ಕೆಳಗಿನ ಏನು ದೇವತೆಗಳಿದ್ದಾರೆ ಅವರಿಗಿಂತಲೂ ಉತ್ತಮರಾಗಿರ್ತಕ್ಕಂತಹ ದೇವತೆ ನೀನು. ನೀನು ಮತ್ತೆಂಥವನಾಗಿದ್ಯಾ? ಕುಜನ ಅರಣ್ಯ ಜ್ವಲತ್ಪಾವಕ, ಅಗ್ನಿಯಂತೆ ಇದ್ದೀಯಂತೆ. ದೊಡ್ಡದಾದಂತಹ ಕಾಳಗಿಚ್ಚು ಹೇಗೆ ಇಡೀ ಕಾಡನ್ನು ಹೇಗೆ ನಾಶ ಮಾಡುತ್ತೆ, ಹಾಗೆ ದೈತ್ಯರೆಂಬುವಂತಹ ಏನು ಕಾಡಿರತ್ತೆ ಆ ಕಾಡಿಗೆ ಕಾಳಗಿಚ್ಚಿನಂತೆ ಇರತಕ್ಕಂಥವನಾಗಿದ್ದಿ. ಅಂತಹ ಸುಬ್ರಹ್ಮಣ್ಯ ದೇವರೇ, ನಿಮ್ಮ ಪರಾಕ್ರಮವನ್ನು ಭೂಲೋಕದಲ್ಲಿ ಸಾಧಾರಣ ಮನುಷ್ಯರು, ಪಂಡಿತರು, ಕವಿಗಳು ಸಂಪೂರ್ಣವಾಗಿ ನಿಮ್ಮ ಮಹಿಮೆ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಸಾಧ್ಯ ಇಲ್ಲ ಅಂದ್ರೆ ಏನಾಯ್ತು? ದೇವಲೋಕದಲ್ಲಿ ತಿಳಿಲಿಕ್ಕೆ ಸಾಧ್ಯ ಆಗ್ಬೋದಲ್ಲ ಅಂತಂದಾಗ ಕೋವಾ ಮರೋಲಾದಿವಿ, ಅಲ್ಲಿಯೂ ಕೂಡ ನಿಮಗಿಂತ ಕೆಳಗಿನ ದೇವತೆಗಳು ನಿಮ್ಮ ಮಹಿಮೆಯನ್ನು ಸಂಪೂರ್ಣವಾಗಿ ತಿಳಿಯಲು ಸಾಧ್ಯ ಇಲ್ಲ. ಅಂತಹ ದೇವತೆಗಳಿಂದ ತಿಳಿದೇ ಇರುವಂತಹ ಮಹಿಮೆ ಇರತಕ್ಕಂತಹ ನೀವು ಮತ್ತೆಂಥವರಾಗಿದ್ದೀರಿ? ಸುಪ್ರಭಾವ, ಮಹಾ ಸಾಮರ್ಥ್ಯ ಇದೆ ನಿಮಗೆ. ವಿಪ್ರೌಘ ಪ್ರಿಯ, ಯಾರು ಭಗವದ್ಭಕ್ತರಿದ್ದಾರೆ, ನಿಮ್ಮಲ್ಲಿ ಯಾರು ತಾರತಮ್ಯದಿಂದಾಗಿ ಭಕ್ತಿಯನ್ನು ಯಾರು ಮಾಡ್ತಾರೆ ಅಂಥವರಿಗೆ ಬಹಳಷ್ಟು ಪ್ರಿಯರಾಗಿದ್ದೀರಿ. ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ನನ್ನ ತಾರತಮ್ಯಕ್ಕೆ ತಕ್ಕ ಹಾಗೆ ನನ್ನನ್ನು ಉಪಾಸನೆ ಮಾಡ್ತಾನಲ್ಲ. ಎಷ್ಟೋ ಜನ ಸ್ಕಂದದೇವರೇ ಸ್ಕಂದನೇ ಶಿವ ಸರ್ವೋತ್ತಮ ಅಂತ ತಿಳ್ಕೊಂಡ್ಬಿಡ್ತಾರೆ, ರುದ್ರದೇವರೇ ಸರ್ವೋತ್ತಮ ಅಂತ ತಿಳ್ಕೊಂಡ್ಬಿಡ್ತಾರೆ. ಒಬ್ಬರು ಆಚಾರ್ಯನ ಕರೆದು, ಸ್ವಾಮಿ ನೀವೇ ದೇವರು, ನೀವೇ ಜಗತ್ತನ್ನು ಸೃಷ್ಟಿ ಮಾಡ್ತೀರಿ ಅಂತ ಅಂದ್ಬಿಟ್ರೆ ಸಿಟ್ಟು ಬಂದ್ಬಿಡ್ತಾರೆ. ಏನ್ ತಲೆಗೆಟ್ಟಿದೆ ಒಂದು ತಂದ್ಬಿಡ್ತಾರೆ. ಹಾಗಾಗಿ ಯಾರನ್ನೋ ಏನೋ ಹೊಗಳಬಾರದು. ಆಚಾರ್ಯನ ಕರೆದು, ಆಚಾರ್ಯ ನೀವು ಎಂತಹ ಪಂಡಿತರು, ಜ್ಞಾನಿಗಳು, ನಿಮಗೆ ಸಮಾನರಾದ ಯಾರು ಇಲ್ಲ ಅಂತ ಹೇಳಿ ಅವರಲ್ಲಿ ಏನು ಗುಣ ಇರುತ್ತೋ ಅದನ್ನು ಹೊಗಳಿದಾಗ, ಖರೇಪ ಇದ್ದಿದ್ದು ಖರವೇ, ಆದ್ರಿಂದ ಅಷ್ಟೊಂದು ಬೇಡರಿ, ನಾನೇನು ಮಾಡಿಲ್ಲ ಅಂತ ಅವರು ಸಂತೋಷ ಪಡ್ತಾರೆ. ಆ ಬ್ರಾಹ್ಮಣರಿಗೆ ಯಾರು ಹೊಗಳಿದವರಿಗೆ ಅದನ್ನು ಬಿಟ್ಬಿಟ್ಟು ಇಲ್ಲೇ ಅದನ್ನು ಹೊಳಬಿಟ್ರೆ ಅವ್ರಿಗೆ ಸಿಟ್ಟು ಬಂದ್ಬಿಡುತ್ತೆ. ಹಾಗೆ ವಿಪ್ರೌಘ ಪ್ರಿಯ, ಯಾರು ನಿಮ್ಮನ್ನು ಸರಿಯಾಗಿ ತಾರತಮ್ಯಕ್ಕೆ ತಕ್ಕ ಹಾಗೆ ಯಾರು ನಿಮ್ಮನ್ನು ಸೇವೆ ಮಾಡ್ತಾರೆ, ಹೊಗಳ್ತಾರೆ ಅಂತವರಿಗೆ ಬಹಳಷ್ಟು ಪ್ರಿಯರಾಗಿದ್ದೀರಿ ನೀವು. ಅಂತಹ ನೀವು ಏನು ಪರಾಕ್ರಮ ಮಾಡಿದ್ದೀರಿ, ಮಹಾಪರಾಕ್ರಮವಾದದ್ದು ಯಾವುದು ಅನ್ನೋದನ್ನು ಹೇಳ್ತಾರೆ. ತುಂಬಾ ಹಿಂದೆ ದೇವತೆಗಳಿಗೂ ದೈತ್ಯರಿಗೂ ಮಹಾ ಸಂಗ್ರಾಮ, ಯುದ್ಧ ನಡೆದಾಗ ಅಲ್ಲಿ ತಾರಕಾಸುರ ಅಂತ ಹೇಳಿ ಒಬ್ಬ ಮಹಾ ದೊಡ್ಡದಾದಂತಹ ವರಬಲಿಷ್ಠನಾದಂತಹ ಅಸುರ, ಅವನು ಮಹಾ ಅಸುರ. ಆ ಚಿಕ್ಕ ದೇವತೆಗಳಿಗೆ ಅವನನ್ನು ಸೋಲಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಆಗಿರಲಿಲ್ಲ. ಅಂತಹ ತಾರಕಾಸುರನನ್ನು ಆಟ ಆಡ್ತಾ ಲೀಲಾಜಾಲವಾಗಿ ಆ ಸಂಗ್ರಾಮದಲ್ಲಿ, ಯುದ್ಧದಲ್ಲಿ ಅನಾಯಾಸದಿಂದ ಸಂಹಾರ ಮಾಡಿದ್ದೀರಿ. ಅಂತಹ ದೊಡ್ಡದಾದಂತಹ ದೈತ್ಯರನ್ನು ಸಂಹಾರ ಮಾಡಿರುವಂತಹ ನೀವು ನಿಮ್ಮನ್ನು ಮಹಿಮೆಯನ್ನು ಏನಂತ ಹೇಳಿಕ್ಕೆ ಸಾಧ್ಯ? ಹಾಗಾಗಿ ನೀವು ನಮ್ಮ ಮೇಲೆ ಅನುಗ್ರಹ ಮಾಡ್ರಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಬೇಕಂತೆ. ಮತ್ತೇನಂತ ನಾವು ಕೇಳ್ಕೊಳ್ಬೇಕು? ಅನ್ನಂ ದದಾಸಿ ವಿದದಾಸಿ ಅಖಿಲಸ್ಯ ರಕ್ಷಾಂ ಕ್ಲಿನ್ನಂ ಪುನಾಸಿ ವಿದುನಾಸಿ ಸಮಸ್ತ ದೋಷಾಂ ಹೇ ಸ್ಕಂದ ವಂದ್ಯ ಭವತೋ ಭುವನೇ ಭವಾನಿ ಶೂನೋ ಕೃಪಾ ಜಲನಿದೆ ಕಥಮ ಸಮಸ್ಯಾದು. ಮತ್ತೆ ನಾವು ಹೇಗೆ ಆ ಸುಬ್ರಹ್ಮಣ್ಯ ದೇವರನ್ನು ಪ್ರಾರ್ಥನೆ ಮಾಡಬೇಕು ಅಂದಾಗ ಅದು ಹೇಳ್ತಾರೆ. ಹೇ ಭವಾನಿ ಶೂನೋ, ಗೌರಿ ದೇವಿಯ ಮಕ್ಕಳಾಗಿದ್ದಾರೆ ಪಾರ್ವತಿ ದೇವಿ, ಹಾಗೂ ರುದ್ರದೇವರ ಮಗನಾಗಿರ್ತಕ್ಕಂಥವರಾಗಿದ್ದಾರೆ. ಅಂತಹ ಪಾರ್ವತಿ ಹರದೇವರ ಪುತ್ರನಾಗಿರ್ತಕ್ಕಂತಹ ವಂದ್ಯ, ಯಾವಾಗಲೂ ಸ್ತುತ್ಯನಾಗ್ತಕ್ಕಂಥವರಾಗಿರ್ತೀರಿ. ಸ್ಕಂದದೇವರು, ಹೇ ಷಣ್ಮುಖನೇ, ನೀನು ಅನ್ನಂದದಾಸಿ, ನಮಗೆ ಅನ್ನವನ್ನು ಕೊಡ್ತಕ್ಕಂಥವನಾಗಿದ್ದಿ. ಇಲ್ಲಿ ಅನ್ನ ಅಂತಂದ್ರೆ ಭಗವಂತ ಅಂತ ಅರ್ಥ. ಭಗವಂತನಲ್ಲಿ ಭಕ್ತಿಯನ್ನು ಕೊಡ್ತಕ್ಕಂಥವನಾಗಿದ್ದಿ ಅಂತ ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಅದ್ಯತೆ ತಿಶ ಭೂತಾನಿ ತಸ್ಮಾತ್ ಅನ್ನಂ ತದುಚ್ಯತೆ ಇತಿ ಅಂತೇಳಿ ವೇದದಲ್ಲಿ ಹೇಳಿದ್ದರಿಂದಾಗಿ ಅನ್ನ ಅಂತಂದ್ರೆ ಆ ಅನ್ನದ
ಸ್ಥಾನದಲ್ಲಿ ಇದ್ದು ನಮಗೆ ರಕ್ಷಣೆ ಮಾಡತಕ್ಕಂತಹ, ದೇಹದಲ್ಲಿ ಪುಷ್ಟಿಯನ್ನು ತಂದುಕೊಡ್ತಕ್ಕಂತಹ ಭಗವಂತ ಅಂತಂತ ಆ ಭಗವಂತನ ಮಹಿಮೆಯನ್ನು ನಮಗೆ ತಿಳಿಸೋರಾಗ್ಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡಬೇಕು. ಆಮೇಲೆ ಅಖಿಲಸ್ಸ ರಕ್ಷಾಂ ವಿದಾಸಿ ವಿದದಾಸಿ, ಎಲ್ಲರಿಗೂ ಕೂಡ ರಕ್ಷಣೆಯನ್ನು ಮಾಡ್ತಕ್ಕಂಥವರಾಗಿದ್ದೀರಿ, ದೇವತೆಗಳಿಗೆ ಸೇನಾಧಿಪತಿ ನೀವು. ಮತ್ತು ಕ್ಲಿನ್ನಂ ಪುನಾಸಿ, ಎಂಥವರು ಕುಷ್ಠವ್ಯಾಧಿ ದೋಷಗಳಿಂದ ಕೂಡಿರ್ತಕ್ಕಂಥವರು ನಿಮ್ಮ ಕ್ಷೇತ್ರಕ್ಕೆ ಬಂದು ಸೇವೆಯನ್ನು ಮಾಡಿದಾಗ ನೋಡ್ಲಿಕ್ಕೇನೆ ಆ ಮೈಯಿಂದ ಕೀವು ರಕ್ತ ಎಲ್ಲ ಸೋರ್ತಾ ಇರ್ತದೆ. ನೋಡಿದ್ರೆ ಆ ವ್ಯಕ್ತಿ ನೋಡಿದ್ರೆ ಚೀ ಇಲ್ಲಿ ಬೇಡಪ್ಪ ದೂರ ಹೋಗುವಂತೇಳಿ ಅವ್ರು ನೋಡಿದ್ರೆ ದೂರ ಸರಿದಿರ್ತೀವಿ. ಅಂಥವರನ್ನು ಒಳ್ಳೆ ದೇಹವನ್ನಾಗಿ ಮಾಡಿ ಪವಿತ್ರವನ್ನಾಗಿ ಮಾಡ್ತಿದ್ದೀರಿ ನೀವು. ಆ ವ್ಯಾಧಿಗಳನ್ನು ಪರಿಹಾರ ಮಾಡಿ ಸಮಸ್ತ ದೋಷಾನ್ ವಿಲುನಾಸಿ, ಎಲ್ಲ ಬ್ರಹ್ಮಹತ್ಯಾದಿ ದೋಷಗಳನ್ನೆಲ್ಲ ನೀವು ನಾಶ ಮಾಡ್ತಾ ಇದ್ದೀರಿ. ವಿಲುನಾಸಿ, ಕತ್ತರಿಸಿ ಬಿಡ್ತಾರಂತೆ ಚಕ್ರದಂತೆ. ಯಾಕೆಂದ್ರೆ ಆ ಭಗವಂತ ಚಕ್ರಕ್ಕೆ ಅಭಿಮಾನಿಗಳಾಗಿದ್ದಾರೆ ಇವರು. ಹಾಗಾಗಿ ಆ ಅನುಗ್ರಹದಿಂದ, ಭಗವಂತ ಅನುಗ್ರಹದಿಂದಾಗಿ ಎಲ್ಲ ದೋಷಗಳನ್ನು ಕತ್ತರಿಸಿ ಬಿಡ್ತಾ ಇದ್ದೀರಿ ನೀವು. ಕೃಪಾಜಲನಿದೆ, ದಯಾ ಸಾಗರರಾಗಿದ್ದೀರಿ ನೀವು. ಅಂತಹ ನೀವು ಈ ಲೋಕದಲ್ಲಿ ನಿಮಗೆ ಯಾರು ತಾನೇ ಸಮಾನರು? ನಿಮಗಿಂತ ಕಡಿಮೆ ಯಾವ ದೇವತೆಗಳು ನಿಮಗೆ ಸಮಾನರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ನೀವು ನಮಗೆ ರಕ್ಷಣೆ ಮಾಡ್ರಿ ಅಂತೇಳಿ ಪ್ರಾರ್ಥನೆ ಮಾಡಬೇಕಂತೆ. ಇನ್ನೊಂದು ರೀತಿಯಿಂದ ಹೇಳ್ತಿದ್ದಾರೆ, ಪ್ರವರ್ತಿತ ಸ್ಕಾಂದ ಮತ ಪೃಥಿವ್ಯಾಂ ಜಗತ್ಪತಿ ಶ್ರೀಪತಿ ಆತ್ಮನಾಥಂ ರಹಸ್ಯುಪಾರಾಧಯಿತು ಗುಹಾದ್ಯ ಗುಹಾಂ ಸೃಜೋಸೀತಿ ಮಮ ಪ್ರತರ್ಕಃ. ಅಲ್ಲಿ ಸುಬ್ರಹ್ಮಣ್ಯ ದೇವರು ಹಾವಿನ ರೂಪದಲ್ಲಿ ಇದ್ದಾರಂತೆ. ಯಾವಾಗಲೂ ಕೂಡ ಹುತ್ತದಲ್ಲಿ ಇರುತ್ತೆ ಹಾವು. ಹೊರಗೆ ಬಂದ್ಬಿಟ್ರೆ ಎಲ್ಲ ಜನ ಹೊರಗೆ ಹೊರಡೋಗ್ಬಿಡ್ತಾರೆ. ಹಾವಿನಲ್ಲಿ ಹುತ್ತ ಇದ್ದದಕ್ಕೆ ಹತ್ರ ಬಂದು ಪೂಜೆ ನಮಸ್ಕಾರ ಮಾಡ್ತಾರೆ. ಅದು ಮೇಲೆ ಬಂದ್ಬಿಟ್ರೆ ಅಯ್ಯೋ ಹಾವು ಬಂದಿದೆ ಅಂತ ಎಲ್ಲ ಓಡೋಗ್ಬಿಡ್ತಾರೆ. ನೀವು ಯಾಕೆ ಗುಹೆ ಒಳಗೆ ಸೇರ್ಕೊಂಡಿದ್ದೀರಿ ಗೊತ್ತಾ? ನಮಗೆ ಹೀಗೆ ಅನ್ಸತ್ತೆ ಅಂತೇಳಿ ವಾದಿರಾಜ ಸ್ವಾಮಿ ಅನ್ಕೊಳ್ತಾರೆ. ನಿಮಗೆ ಭಗವಂತ ಆಜ್ಞೆ ಮಾಡಿದ್ದಾನೆ. ಏನಂತ ನೋಡಪ್ಪ, ರುದ್ರದೇವರಿಗೆ, ಗಣಪತಿ ದೇವರಿಗೆ, ಸ್ಕಂದ ದೇವರಿಗೆ, ಶಕ್ತಿ ದೇವರಿಗೆ, ಇವರಿಗೆಲ್ಲರಿಗೂ ಆಜ್ಞೆ ಮಾಡಿದ್ದಾನೆ. ನೀವು ಪ್ರತ್ಯೇಕವಾಗಿ ಗ್ರಂಥಗಳನ್ನು, ಪುರಾಣಗಳನ್ನು ರಚನೆ ಮಾಡ್ರಿ. ರಚನೆ ಮಾಡಿ ಅಲ್ಲಿ ನೀವೇ ಸರ್ವೋತ್ತಮ ಅಂತ ಪ್ರತಿಪಾದನೆ ಮಾಡ್ರಿ. ನಾನು ನಿಜವಾಗ್ಲೂ ಸರ್ವೋತ್ತಮ, ಆದರೆ ನನ್ನನ್ನು ಸಾಧಾರಣ ಮನುಷ್ಯನ ಹಾಗೆ ನನ್ನನ್ನು ವರ್ಣನೆ ಮಾಡ್ರಿ. ನೀವೇ ಸರ್ವೋತ್ತಮ ಅಂತ ತಿಳ್ಕೊಳ್ರಿ. ತಿಳಿಯೋ ಹಾಗೆ ನೀವೆಲ್ಲ ರಚನೆ ಮಾಡ್ರಿ. ಯಾಕೆ ಮಾಡಬೇಕು? ಅಸುರ ಜನರಿಗೆ ಅದನ್ನು ತಿಳಿದು ಅವರು ಹಾಗೆ ಉಪಾಸನೆ ಮಾಡಿ ಅಂಥವರಿಗೆ ಯೋಗ್ಯವಾದಂತಹ ಗತಿಯನ್ನೇ ಅವರು ಹೊಂದಬೇಕು. ಹಾಗಾಗಿ ಆ ಅಸುರ ಜನರ ಮೋಹನಕ್ಕಾಗಿ ನೀವು ಆ ರೀತಿಯಾಗಿ ಗ್ರಂಥಗಳನ್ನು ರಚನೆ ಮಾಡಿ ಅಂತ ಹೇಳಿ ಆಜ್ಞೆ ಮಾಡಿದಾಗ ಈ ಸ್ಕಂದ ದೇವರು ಕೂಡ ಸ್ಕಾಂದ ಮತ ಅಂತೇಳಿ ತಾವೇ ಒಂದು ಗ್ರಂಥವನ್ನು ಭಗವಂತನ ಆಜ್ಞೆಯಿಂದ ರಚನೆ ಮಾಡಿ ಆ ಗ್ರಂಥದಲ್ಲಿ ತಾವೇ ಹೇಳ್ಕೊಂಡಿರ್ತಾರೆ, ನಾನೇ ಸರ್ವೋತ್ತಮ ಅಂತೇಳಿ. ಆ ರೀತಿಯಾಗಿ ಗ್ರಂಥ ರಚನೆ ಮಾಡಿದ ಮೇಲೆ ಅನ್ಕೊಳ್ತಾರಂತೆ, ನಾನೇನೋ ರಚನೆ ಮಾಡಿದ್ದೆ ಅಸುರ ಜನರ ಮೋಹನಕ್ಕಾಗಿ, ಆದರೆ ವಸ್ತುಸ್ಥಿತಿ ನಾನು ಅಂಥವನಲ್ಲ, ನಾನು ಮಹಾ ಭಗವದ್ಭಕ್ತ. ಹಾಗಾಗಿ ನಾನು ಯಾವಾಗಲೂ ಪೂಜೆಯನ್ನು ಉಪದೇಶ ಮಾಡೋದು ನಾನು ಸರ್ವೋತ್ತಮ ಅಂತೇಳಿ. ಇಲ್ಲಿ ದೇವರಿಗೆ ಪೂಜೆ ಮಾಡ್ತಾ ಕುಳಿತು ಬಿಟ್ರೆ ನೋಡ್ತಾರೆ ಜನ, ಇವರು ಹೇಳೋದೊಂದು ಹೇಳ್ತಾರೆ, ಇವರೇ ಪೂಜೆ ಮಾಡಿ ನಮಸ್ಕಾರ ಮಾಡ್ತಾರೆ ಅಂದಮೇಲೆ ಅದೆಲ್ಲ ಸುಳ್ಳು ಅಂತ ಆಗ್ಬಿಡುತ್ತೆ. ಹಾಗಾಗಿ ನಾನು ಮೇಲ್ನೋಟಕ್ಕೆ ಹಾಗೆ ಹೇಳಿದೆ, ಆದರೆ ರಹಸ್ಯವಾಗಿ ನಾನು ಯಾರಿಗೂ ಗೊತ್ತಾಗದೇನೋ ಹಾಗೆ ಭಗವಂತನ ಉಪಾಸನೆಯನ್ನು ಮಾಡುತ್ತಾ ಇದ್ದೇನೆ ಅಂತ ಹೇಳಿ ತಿಳಿಯುವ ಹಾಗೆ ಗುಹೆ ಒಳಗೆ, ಆ ಹುತ್ತರ ಒಳಗೆ ಸೇರಿಕೊಂಡಿದ್ದಾರೆ. ಮೇಲೆ ಬಂದು ಭಗವಂತನ ಉಪಾಸನೆ ಮಾಡ್ತಾ ಕೂತು ಬಿಟ್ರೆ ಆ ಅಸುರ ಜನರಿಗೆ ತಪ್ಪು ಗೊತ್ತಾಗುತ್ತೆ. ಒಂದು ನಮಗಾಗಿ ಅಲ್ಲ, ತಪ್ಪು ತಿಳುವಳಿಕೆ ಬೇರೆಯವರಿಗೆ ಆದಾಗಲಿ ನಾವು ಅವ್ರೇನು ಉಪಾಸನೆ ಮಾಡ್ತಾರೋ ನಾವು ಅದನ್ನೇ ಉಪಾಸನೆ ಮಾಡೋಣ ಅಂತ ಹೇಳಿ ಅವರಿಗೆ ಆ ಕಲ್ಪನೆ ಬರಬಾರದು. ನಾನು ಪ್ರತ್ಯಕ್ಷವಾಗಿ ಮಾಡೋದು. ಹಾಗಾಗಿ ಅವರಿಗೆ ಸರಿಯಾಗಿ ಸ್ಕಂದನೇ ಸರ್ವೋತ್ತಮ ಅಂತ ಉಪದೇಶ ಮಾಡಬೇಕು. ಆದರೆ ತಾವು ಮಾತ್ರ ಉಪಾಸನೆ ಮಾಡುವುದು ಭಗವಂತ ಸರ್ವೋತ್ತಮ ಅಂತೇಳಿ ಆ ಉಪಾಸನೆ ಮಾತ್ರ ಯಾರಿಗೂ ಗೊತ್ತಾಗದಿರೋ ಹಾಗೆ ಹುತ್ತದ ಒಳಗಡೆ ಕುಳಿತುಕೊಂಡು ನೀವು ಮಾಡ್ತಾ ಇದ್ದೀರಿ. ಹೀಗಾಗಿ ನೀವು ಹುತ್ತದಲ್ಲಿ ಗೋಪ್ಯವಾಗಿ ಯಾಕಿದ್ದೀರಿ ಅಂದರೆ ಸ್ವ ಉಪಾಸನೆಯನ್ನು ಮಾಡುವುದಕ್ಕಾಗಿ. ನೀವು ಸರ್ವೋತ್ತಮ ಭಗವಂತನೇ, ಅವನ ಉಪಾಸನೆಯನ್ನು ನಾನು ಮಾಡಬೇಕು ಅನ್ನೋದನ್ನು ತಿಳಿಸಿಕೊಡುವ ಹಾಗೆ ಆ ಗುಹೆ ಒಳಗೆ ಪ್ರವೇಶ ಮಾಡಿದ್ದೀರಿ ಅಂತೇಳಿ ನನಗೆ ಹೀಗೆ ಅನಿಸ್ತಾ ಇದೆ. ಪ್ರತರ್ಕ ಪ್ರವರ್ತಿತ ಸ್ಕಾಂದ ಮತ ಪೃಥಿವ್ಯಾಂ ಜಗತ್ಪತಿ ಶ್ರೀಪತಿ ಆತ್ಮನಾಥಂ ರಹಸ್ಯುಪಾರಾಧಯದು ಗುಹಾದ್ಯ ಗುಹಾಂ ಸೃಜೋಸೀತಿ ಮಮ ಪ್ರತರ್ಕ. ಅಂತಹ ಜಗತ್ತಿಗೆ ಸ್ವಾಮಿಯಾದಂತಹ ಶ್ರೀಪತಿಯಾದಂತಹ
ಆತ್ಮನಾಥಂ ನನಗೂ ಸ್ವಾಮಿಯಾದಂತಹ ನಮ್ಮ ಸ್ವಾಮಿ ಹರಿನಿತ್ಯಂ ಸರ್ವಸ್ಯ ಪತಿರೇವಚ ಸರ್ವಸ್ವಾಮಿ ಅವನೇ ನನ್ನ ಸ್ವಾಮಿ ಅಂತೇಳಿ ಈ ನಿಜವಾದ ಉಪಾಸನೆಯನ್ನು ಏಕಾಂತದಲ್ಲಿ ಉಪಾಸನೆ ಮಾಡುವುದಕ್ಕಾಗಿ ಏನೋ ಎನ್ನುವಂತೆ ನೀವು ಹುತ್ತದ ಒಳಗಡೆ ಕುಳಿತುಕೊಂಡಿದ್ದೀರಿ ಅಂತ ನನಗನ್ಸತ್ತೆ ಅಂತೇಳಿ ರಾಜರಾಜ ಸ್ವಾಮಿಗಳು ನಮಗೆ ತಿಳಿಸಿಕೊಳ್ತಿದ್ದಾರೆ. ಸ್ವತಃ ತಾವು ಮಾತ್ರ ಚೆನ್ನಾಗಿ ಆ ಸ್ಕಾಂತವದವನ್ನೇ ಪ್ರವರ್ತನ ಮಾಡಿದ್ದಾರೆ. ಅದರ ಕುರಿತು ನಾಳೆ ತಿಳಿಯೋಣ. ಭಾರತೀಯ ಮುಖ್ಯ ಪ್ರಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಕಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾಣ್ಯತಾ.